Hello everyone. Today I am discussing about CT chapter properties of triangle and heights and distances. See here, some basics. ಇಲ್ಲಿ first ನೋಡಿ ಏನದ standard symbols ಅಂತದ observe ಮಾಡಿ. The process of calculating the sides and the angles of triangle using given information is called solution of triangles ಅಂತ ಯೂಸ್ ಮಾಡ್ತೀವಿ. In a triangle ABC, the angles are denoted by capital letters ಯಾವುದು A, B and C, and the length of the sides opposite these angles are denoted by small letters ABC and respectively. Semi-perimeter formula observe ಮಾಡ್ರಿ. Semi-perimeter of the triangle S equal to ಯಾವ ಫಾರ್ಮುಲಾ S equal to A plus B plus C by 2 ಅಂತ ಒಂದು ಫಾರ್ಮುಲಾ. ಅದನ್ನ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಫಾರ್ಮುಲಾ 2S equal to A plus B plus C ಅಂತ ಬಹಳ ಯೂಸ್ ಮಾಡ್ತಾ ಇರ್ತೀವಿ ನಾವು. ಯಾವುದು 2S ಅಂತಂದ್ರೆ ನಾವು ಈ ತರ ಬರೀತಿರ್ತೀವಿ A plus B plus C ಅಂತ. The radius of the ಯಾವುದು circumference of the circle, that is circumference of the circle ಅಂದ್ರೆ R. The radius of the in circle of the triangle, that is in radius R ಅಂತ ಯೂಸ್ ಮಾಡ್ತೀವಿ. Area of the triangle delta ಅಂತ ಯೂಸ್ ಮಾಡ್ತೀವಿ. ಅಬ್ಸರ್ವ್ ಮಾಡಿ ಇಲ್ಲೇ ಫಸ್ಟ್ ನೋಡಿ ಸೈನ್ ರೂಲ್ ಅಂತ ಯೂಸ್ ಮಾಡ್ತೀವಿ. ಸೈನ್ ರೂಲ್ ಇವು ನೀವು ಯಾವ ಕಲಿಯದಾರು ಅಂತ ಚಾಪ್ಟರ್, ಯಾಕಂದ್ರೆ ಇವು ಯಾಕೆ ಕೊಟ್ಟಿದ್ದಾನಂದ್ರೆ ಈ ಚಾಪ್ಟರ್ಸ್ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ಸ್ ಅಂಡ್ ಯಾವುದು ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಪ್ರಾಪರ್ಟೀಸ್ ಇತ್ತು. ಇವು JW ಒಳಗ ಮತ್ತು ಮೇನ್ಸ್ ಅಂಡ್ ಅಡ್ವಾನ್ಸ್ ಒಳಗ ಬೀಳ್ತಾ ಇರು ಯಾವುದು ಟ್ರಿಗ್ನೋಮೆಟ್ರಿ, ಬಟ್ ನಿಮ್ಮ NCERT ಸಿಲೆಬಸ್ ಇಲ್ಲ ಇದು. ಓಕೆ, ಸೊ ಇನ್ ಟ್ರಯಾಂಗಲ್ ABC ಅಂತ ಯೂಸ್ ಮಾಡ್ತಾ ಇರ್ಬೋದು. A by sin A, B by sin B, C by sin C equal to lambda equal to ABC by 2 lambda delta equal to 2R ಅಂತ ಯೂಸ್ ಮಾಡ್ತೀವಿ. where R is circumference and delta is area of the triangle. ಯಾಕಂದ್ರೆ ಇಲ್ಲಿ ಹೇಳಿದ್ರೆ ಆಲ್ರೆಡಿ ಡೆಲ್ಟಾ, ಅದನ್ನ ನಾವು ಏನ್ ಮಾಡ್ತೀವಿ A divided by sin A equal to 2R ಅಂತ ಬರ್ತಿರ್ತೀವಿ. ಅದನ್ನ A equal to 2R into sin A ಅಂತ ಇರ್ತೀವಿ. ಅದೇ ತರನ B equal to 2R into sin B ಅಂತ ಬರೀತಿರ್ತೀವಿ. C equal to 2R into sin C. ಇದು ಬಹಳ ಇಂಪಾರ್ಟೆಂಟ್, ನಾ ಬರೀತಾ ಇರೋದು ಕಾನ್ಸೆಪ್ಟ್. ಯಾಕಂದ್ರೆ ಅಲ್ಲಿ CET ಒಳಗೆ ಯೂಸ್ ಆಗುವಂತ ಇದೆ ಯಾವುದು ಬೈ ಯೂಸಿಂಗ್ ಸೈನ್ ರೂಲ್ ಫಾರ್ಮ್ ಯೂಸ್ ಮಾಡ್ಕೋದು. ಅರ್ಥ ಆಯ್ತ್ರಿ? ಇನ್ನು ನೆಕ್ಸ್ಟ್ ನೋಡ್ರಿ ಕಂಡೀಷನ್ಸ್ ಏನದ. ಫಸ್ಟ್ ಏನದ ಅಬ್ಸರ್ವ್ ಮಾಡಿ, ಸೈನ್ ಫಾರ್ಮುಲಾ ಅಬ್ಸರ್ವ್ ಮಾಡಿ. ಸೈನ್ ಫಾರ್ಮುಲಾ ಏನದ, A by sin A equal to B by sin B equal to C B by sin C equal to lambda ಅಥವಾ ಈಕ್ವಲ್ ಟು ಏನದ ABC divided by 2 ಡೆಲ್ಟಾ ಅಂತ ಯೂಸ್ ಮಾಡ್ತೀವಿ, ಅಥವಾ 2R ಯೂಸ್ ಮಾಡ್ತೀವಿ. ಓಕೆ, ವೇರ್ R is circumference ಯಾವುದು ರೇಡಿಯಸ್ ಅಂಡ್ ಡೆಲ್ಟಾ ಇಸ್ ಏರಿಯಾ ಆಫ್ ಅ ಟ್ರಯಾಂಗಲ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಕೊಟ್ಟಿದ್ದ ನೋಡಿ ಹೈಟ್ ಇಸ್ A. ಅರ್ಥ ಆಯ್ತಾ? ಇನ್ನು ಕೊಸೈನ್ ಫಸ್ಟ್ ಒನ್ ಅದು ಸೈನ್ ರೂಲ್ ಆಯ್ತು. ಇನ್ನು ಸೆಕೆಂಡ್ ಒನ್ ಕೊಸೈನ್ ರೂಲ್ ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ. ನಾ ಹೇಳ್ದವ್ರದ್ದು ನಿಮಗೆ ಫಾರ್ಮುಲಾ ಒಂದ್ ನೆನ್ಪಿಟ್ರೆ ಸಾಕೆ, ಇಲ್ಲಾಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತದ. ಈಗ ನೋಡ್ರಿ ಅಬ್ಸರ್ವ್ ಮಾಡಿ, cos A equal to B square plus C square minus A square divided by 2BC, ಅಥವಾ ಹಿಂಗೂ ಬರೀಬಹುದು ಯಾವುದು A square equal to B square plus C square minus 2BC. ಹಂಗ ಇದನ್ನು ಬರೀಬಹುದು ಯಾವುದು B square equal to ಅಂತ ಬರೀಬಹುದು. B square ಅಂದ್ರೆ C square plus A square minus 2CA into cos B ಅಂತ ಬರೀಬಹುದು. ಅರ್ಥ ಆಯ್ತಾ? ಈ ತರ ಬರೀಬಹುದು ಕಾನ್ಸೆಪ್ಟ್ ಅಲ್ಲೇ. ಇದು ನೆಕ್ಸ್ಟ್ ಸಿ, ಇದನ್ನು ಹಿಂಗ್ ಬರೀಬಹುದು ಆರ್ ಅಂತ. ಯಾವುದು C square equal to A square plus B square, ಓಕೆ, ಮೈನಸ್ ಅಬ್ಸರ್ವ್ ಮಾಡ್ರಿ ಮೈನಸ್ 2AB into ಯಾವುದು cos C ಅಂತ ಬರೀಬಹುದು. ಓಕೆ, ಇನ್ ನೆಕ್ಸ್ಟ್ ಯಾವ್ದು ಥರ್ಡ್ ಒನ್ ಪ್ರೊಜೆಕ್ಷನ್ ಫಾರ್ಮುಲಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಎ ಅಂತಂದ್ರೆ ನಾವು ಹಿಂಗ್ ಬರೀಬಹುದು B cos C plus C cos B ಅಂತ ಬರೀಬಹುದು. ಸಿ ಅಂತಂದ್ರೆ A cos B plus B cos A ಅಂತ ಬರೀಬಹುದು. ಇಲ್ಲಿ A equal to B equal to ಅಂದ್ರೆ C cos A plus A cos C equal to B.
ಸರ್ ನೀವು ಇಲ್ಲೂ ಏನಂದ್ರೆ ಆಗಲೇ ಎ ಈಕ್ವಲ್ ಟು ಅಂತ ಬರೆದ್ರಿ, ಏನಂತ 2r ಇಂಟು ಸೈನ್ ಎ ಅಂತ ಬರೆದ್ರಲ್ಲ, ಇಲ್ಲೂ ಏನಾಯ್ತು, ಇಲ್ಲೂ ಏನಾಯ್ತು, ಬಿಕಾಸ್ ಇಲ್ಲಿ ಎ ಇದ್ರ ಕಾಸ್ ಸಿ ಕಾಸ್ ಬಿ ಇರ್ತದ, ಇಲ್ಲಿ ಎ ಇದ್ರ 2r ಸೈನ್ ಎ, ಇದು ಸೈನ್ ರೂಲ್, ಇಲ್ಲಿ ಪ್ರೊಜೆಕ್ಷನ್ ಫಾರ್ಮುಲಾ ಅಷ್ಟೇ. ಇಲ್ಲಿ ನೈಪಿಯರ್ ಅಲಾಂಗಸ್ ಅಂತದ ಟ್ಯಾಂಜೆಂಟ್ ರೂಲ್ ಅಂತ ಯೂಸ್ ಮಾಡ್ತೀವಿ. ನೇಪಿಯರ್ ರೂಲ್, ಇದು ನೇಪಿಯರ್ ರೂಲ್ಸ್ ಏನದ ಅಂತಂದ್ರೆ tan of b minus c by 2 equal to bc, b minus c by b plus c into cot a by 2 ಅಂತ ಫಾರ್ಮುಲಾ ಇದು. ಇನ್ನು ಸೆಕೆಂಡ್ ಒನ್ ಏನದ ನೋಡ್ರಿ, ಇದು ಫಸ್ಟ್ ಒನ್ ಫಾರ್ಮುಲಾ. ಸೆಕೆಂಡ್ ಒನ್ tan of c minus a by 2 equal to c minus a by c plus a into cot b by 2. Third one, tan of a minus b by 2 equal to a minus b by a plus b into cot c by 2. ಇದು ನೈಪಿಯರ್ ರೂಲ್ ಅಥವಾ ಟ್ಯಾಂಜೆಂಟ್ ರೂಲ್ ಏನದಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಇವೆಲ್ಲ. ಫಸ್ಟ್ ಇಂದ ಫೋರ್ತ್ ಏನದಲ್ಲ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಯಾವುದು, ನಾನು ನಿಮಗೆ ಫಾರ್ಮುಲಾ ಇಲ್ಲೇ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತ ಟೆಕ್ಸ್ಟ್ ಬುಕ್ ಅಲ್ಲೇ ಡೀಟೇಲ್ ಕೊಟ್ಟಿದ್ದಾನೆ. ಬಟ್ ನಮ್ಗ ಸಿಇಟಿ ಒಳಗ JW ಒಳಗ ಮೇನ್ ಐನ್ಸ್ ಅಡ್ವಾನ್ಸ್ ಒಳಗೆ ಏನು ಯೂಸ್ ಆಗ್ತದೋ ಅಷ್ಟೇ ನಾನು ಫಾರ್ಮುಲಾ ಯೂಸ್ ಮಾಡ್ತಾ ಇರೋದು. ಸೊ ಫಿಫ್ತ್ ಒನ್ ಏನದ, ಹಾಫ್ ಆಂಗಲ್ ಫಾರ್ಮುಲಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಇದು ಯಾವುದು, ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಇವೆಲ್ಲ. ಸೊ ಯಾಕಂತಂದ್ರೆ ಇದು ಬಹಳ ಯೂಸ್ ಮಾಡ್ತೀವಿ. ಸೈನ್ ಎ ಬೈ 2 ಅಂತಂದ್ರೆ ನಾವು ಬರಿತಾ ಇರೋದು ರೂಟ್ ಆಫ್ ಸೈನ್ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಬೈ ಬಿ ಸಿ. ಸೈನ್ ಸಿ ಬೈ 2 ಅಂದ್ರೆ ಎಸ್ ಮೈನಸ್ ಎ ಇಂಟು ಸೈನ್ ಎಸ್ ಮೈನಸ್ ಬಿ ಬೈ ಎ ಬಿ ಅಂತ ಯೂಸ್ ಮಾಡ್ತೀವಿ. ಕಾಸ್ ಎ ಬೈ 2 ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಬೈ ಬಿ ಸಿ ಅಂತ ಯೂಸ್ ಮಾಡ್ತೀವಿ. ಕಾಸ್ ಸಿ ಬೈ 2 ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಸಿ ಬೈ ಎ ಬಿ ಅಂತ ಬರೀತೀವಿ. tan of a by 2 ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಡಿವೈಡೆಡ್ ಬೈ ಎಸ್ ಇಂಟು ಎಸ್ ಮೈನಸ್ ಎ ಈಕ್ವಲ್ ಟು ಡೆಲ್ಟಾ. ಡೆಲ್ಟಾ ಮೀನ್ಸ್ ಇಸ್ ಏರಿಯಾ. ಸೊ ಡೆಲ್ಟಾ ಡಿವೈಡೆಡ್ ಬೈ ಎಸ್ ಇಂಟು ಎಸ್ ಮೈನಸ್ ಎ ಅಂತ ಬರೀತೀವಿ. tan of c by 2 equal to square root of s minus a into s minus b divided by s into s minus c equal to delta divided by s into s minus c ಅಂತ ಯೂಸ್ ಮಾಡ್ತೀವಿ. ಅದೇ ತರ sin b by 2, cos b by 2, tan b by 2. ಅಬ್ಸರ್ವ್ ಮಾಡಿ, ಟ್ಯಾನ್ ಬಂದಾಗ ಡೆಲ್ಟಾ ಯೂಸ್ ಆಗ್ತದೆ, ಸೈನ್ ಕಾಸ್ ಇದ್ದಾಗ ಫಾರ್ಮುಲಾ ಯೂಸ್ ಆಗ್ತದೆ ನೋಡ್ರಿ. ಅಬ್ಸರ್ವ್ ಮಾಡಿ, ಇದೊಂದು ಡಿ ಏನದಲ್ಲ, ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ ಆಫ್ ಅ ಟ್ರಯಾಂಗಲ್. ಇದು ಬಹಳ ಇಂಪಾರ್ಟೆಂಟ್ ಮತ್ತು ಬಹಳ ಯೂಸ್ ಆಗ್ತದೆ. ಡೆಲ್ಟಾ ಈಕ್ವಲ್ ಟು ಇದು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ. ಡೆಲ್ಟಾ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಈಕ್ವಲ್ ಟು 1/2 ಬಿ ಸಿ ಇಂಟು ಸೈನ್ ಎ ಈಕ್ವಲ್ ಟು 1/2 ಸಿ ಎ ಇಂಟು ಸೈನ್ ಬಿ ಈಕ್ವಲ್ ಟು 1/2 ಎ ಬಿ ಇಂಟು ಸೈನ್ ಸಿ ಅಂತ. ಈ ತರ 1/4 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು ಬ್ರಾಕೆಟ್ ದಲ್ಲಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎ ಸ್ಕ್ವೇರ್ ಬ್ರಾಕೆಟ್ ಕಂಪ್ಲೀಟ್ ಮೈನಸ್ ಎ ರೆಸ್ಟ್ 4 ಮೈನಸ್ ಬಿ ರೆಸ್ಟ್ 4 ಮೈನಸ್ ಸಿ ರೆಸ್ಟ್ 4 ಅಂತ ಇದೆ. ಬಟ್ ನಮ್ಗೆ ಇದು ಹೆಚ್ಚು ಯೂಸ್ ಆಗಿಲ್ಲ, ಬಟ್ ಈ ಫಾರ್ಮುಲಾ ಬಹಳ ಯೂಸ್ ಆಗಿದೆ ಮತ್ತು ಈ ಫಾರ್ಮುಲಾ ಯೂಸ್ ಆಗಿದೆ ಯಾವುದು ಸಿಇಟಿ ಒಳಗ. ಇನ್ನು ನೆಕ್ಸ್ಟ್ ಬರ್ತಾ ಇದೆ, ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಏನದ ಅಂತಂದ್ರೆ ಇಲ್ಲಿ ಒಂದು ಎಂ ಮೈನಸ್ ಎನ್ ಒಂದು ರೂಲ್ ಅದ. ಯಾವುದು ಎಂ ಮೈನಸ್ ಎನ್ ರೂಲ್ ಅದ. ಒಂದು ಟ್ರಯಾಂಗಲ್ ಅದ, ಅಬ್ಸರ್ವ್ ಮಾಡ್ರಿ. ಈ ಟ್ರಯಾಂಗಲ್ ಅಲ್ಲಿ ಎ ಬಿ ಸಿ ಅಂತ ಯೂಸ್ ಮಾಡ್ತಾ ಇರೋದು. ಒಂದು ಮಿಡಲ್ ಏನದಲ್ಲ ಮೀಡಿಯನ್ಸ್ ಆಂಗಲ್ ಒಂದು ಅಬ್ಸರ್ವ್ ಮಾಡ್ರಿ. ಒಂದು ಡೆಲ್ಟಾದ ಒಂದು ಬೀಟಾದ ಒಂದು ಟೀಟಾ ಆಂಗಲ್ ಯೂಸ್ ಮಾಡೋದು. ಅದ ಒಂದು ಫಾರ್ಮುಲಾ ಅದ. ಏನದಂದ್ರೆ ಎಂ ಪ್ಲಸ್ ಎನ್ ಇಂಟು ಕಾಟ್ ಟೀಟಾ, ಎಂ ಪ್ಲಸ್ ಎನ್ ಇಂಟು ಕಾಟ್ ಟೀಟಾ ಈಕ್ವಲ್ ಟು ಎಂ ಲಿಂದ ಗುಣಾಕಾರ ಮಾಡಿದಾಗ ಎಂ ಕಾಟ್ ಅಲ್ಫಾ ಮೈನಸ್ ಎನ್ ಕಾಟ್ ಬೀಟಾ. ಈ ಟೀಟಾ ಇದ್ದಲ್ಲೇ ಏನ ಅಲ್ಫಾ ಮತ್ತು ಬೀಟಾ ಆಗಿ ಯೂಸ್ ಮಾಡ್ತೀವಿ ಇಲ್ಲಿ. ಸೊ ಎನ್ ಅಬ್ಸರ್ವ್ ಮಾಡ್ರಿ, ಇದೆ ಎನ್ ಕಾಟ್ ಬಿ ಮೈನಸ್ ಎಂ ಕಾಟ್ ಸಿ. ಅಬ್ಸರ್ವ್ ಮಾಡಿ, ಅಲ್ಫಾ ಇದ್ದಲೆ ಇದು ಕಂಡೀಷನ್ಸ್ ಏನ್ ಬರ್ತಾವ ನೋಡ್ಕೊಡ್ರಿ. ಸೊ ಆ ಕಂಡೀಷನ್ ಪ್ರಕಾರ ಏನಿದಲ್ಲ ಈ ಫಾರ್ಮುಲಾ ಯೂಸ್ ಆಗ್ತದೆ. ಬಟ್ ಇದೇನು ಬಹಳ ಯೂಸ್ ಆಗಿಲ್ಲ, ಬಟ್ ಕಂಡೀಷನ್ಸ್ ಅದಂತ ಹೇಳ್ಬೇಕಾಗ್ತದೆ. ಈಗ ಅಬ್ಸರ್ವ್ ಮಾಡಿ, ಇವು ಫಾರ್ಮುಲಾ ನೋಡ್ರಿ. ಸೊ ಫಸ್ಟ್ ಏಡ್ತ್ ಒನ್ ಏನದ, ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಇಸ್ ಗಿವನ್ ಬೈ ಏನದ ಆಗಲೇ ಯೂಸ್ ಮಾಡಿದ್ರಲ್ಲ ಅದೇ ಡೆಲ್ಟಾ ಈಕ್ವಲ್ ಟು 1/AB ಇಂಟು ಸೈನ್ ಸಿ ಅಥವಾ 1/2 ಇಂಟು ಬಿ ಸಿ ಸೈನ್ ಎ
ಈಕ್ವಲ್ ಟು 1/2 CA sin B ಅಂತ ಯೂಸ್ ಮಾಡಬಹುದು. ಆಗಲೇ ಯೂಸ್ ಮಾಡಿದ್ರೆ ಡೆಲ್ಟಾ ಈಕ್ವಲ್ ಟು ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಇಂಟು ಯಾವುದು ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಂತ. ಇನ್ನೊಂದು ಯಾವುದು ಟ್ರಯಾಂಗಲ್ ಡೆಲ್ಟಾ ಈಕ್ವಲ್ ಟು ಎ ಬಿ ಸಿ ಡಿವೈಡೆಡ್ ಬೈ 4A. ಅಬ್ಸರ್ವ್ ಮಾಡಿ 4A ಅಥವಾ 2R ಅಂತ ಬರೆದ್ರೆ ನೆನಪದ ಆ ಫಾರ್ಮ್. ಈ ಡೆಲ್ಟಾ ಈಕ್ವಲ್ ಟು 2R ಸ್ಕ್ವೇರ್ ಸೈನ್ ಎ ಸೈನ್ ಬಿ ಸೈನ್ ಸಿ ಅಂತ. ಡೆಲ್ಟಾ ಈಕ್ವಲ್ ಟು ಆರ್ ಎಸ್ ಅಂತ ಬರಿತೀವಿ. ಡೆಲ್ಟಾ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಇಂಟು R1 ಇಂಟು R2 ಇಂಟು R3 ಅಂತ ಬರಿತೀವಿ. ಕ್ಲಿಯರ್ ಆಗತ್ರಿ? ಈಗ ಇನ್ನೊಂದು ನೆಕ್ಸ್ಟ್ ನೋಡ್ರಿ, ಈ ಫಾರ್ಮುಲಾನ ಮತ್ತ ಅಗೇನ್ ಏನ್ ಕಂಡೀಷನ್ಸ್ ಏನ್ ಮಾಡ್ದನ 9th one, if R is a radius of in the circle R1 R2 R3 and are the radii of X circles opposite to the vertices A, B, C of ABCs respectively, then anta kotana is the first one R equal to delta by S, R1 equal to delta divided by S minus A, R2 equal to delta divided by S minus B, R3 equal to delta divided by S minus C. ಯಾಕಂದ್ರೆ ಆಲ್ರೆಡಿ ನಾವು ಇಲ್ಲಿ ಯೂಸ್ ಮಾಡ್ತೀವಿ, ಹಿಂದಕ್ಕೆ ಫಾರ್ಮುಲಾ ನೆನಪಿರಬೇಕು. ಸೊ ಸೆಕೆಂಡ್ ಒನ್ ಅಲ್ಲಿ R equal to 4R sin A by 2 sin B by 2 sin C by 2, R1 equal to 4R sin A by 2 cos, ಅಬ್ಸರ್ವ್ ಮಾಡ್ರಿ ಇಲ್ಲಿ cos B by 2 ಮಿಸ್ ಆಗಿದೆ, ಇಲ್ಲಿ cos B by 2 into cos C by 2, R2 equal to 4R cos A by 2 sin B by 2 cos C by 2, R3 equal to 4R cos A by 2 cos B by 2 sin C by 2 ಅಂತದ. ಥರ್ಡ್ ಒನ್ ಏನದ ನೋಡ್ರಿ, R ವ್ಯಾಲ್ಯೂ S minus A tan of A by 2 equal to sin S minus B into tan B by 2 equal to tan of S minus C ಯಾವುದು C by 2 ಅಂತ ಕಂಡೀಷನ್ಸ್. ಈ ತರ ಏನದ ಇವು ಈ ತರ ಈ S minus C ಹಿಂಗ್ ಬರ್ಬೇಕಾಯ್ತ್ರಿ, S minus C tan C by 2 ಆಗಬೇಕು. ಇದೇ ತರ ಕಂಡೀಷನ್ಸ್. ಕ್ಲಿಯರ್ ಆದದಿ ಕಂಡೀಷನ್ಸ್. ಇವೆಲ್ಲ R1 ಆಗೈತೆ, R2 ಆಗೈತೆ, R3 ಆಗೈತೆ. ಈ ತರ ಏನದಲ್ಲ ಫಾರ್ಮುಲಾಸ್ ಬರ್ತಾವ್ರಿ. ಇನ್ನ ಯಾವುದು ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಅಂತ ಯೂಸ್ ಮಾಡಿದ್ರಿ. ಇಲ್ಲೇ ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಫಾರ್ಮುಲಾ ಬೇಕಾದ್ರೆ one of the important application of trigonometry is finding the height and distances of the point which are not directly measurable. This is done with the help of trigonometric ratios. Definitions observe ಮಾಡ್ರಿ. ಸೊ ಡೆಫಿನಿಷನ್ಸ್ ಏನಂತದ ಇಲ್ಲೇ ಕಂಡೀಷನ್ಸ್ ಅಬ್ಸರ್ವ್ ಮಾಡಿ. ಡೆಫಿನಿಷನ್ಸ್ ಏನದಂದ್ರೆ ಎ ಆಂಗಲ್ ಎಲಿವೇಶನ್ಸ್ ಅಂತ ಯೂಸ್ ಮಾಡ್ತೀವಿ. ಇಸ್ ಆಂಗಲ್ ಎಲಿವೇಶನ್ಸ್. ಈಗ ಒಂದು ಆಂಗಲ್ ತಗೊಂಡಿವಿ ಎ ಓ ಎಕ್ಸ್ ಅಂತ. ಓ ಎಕ್ಸ್ ಅನ್ನೋದು ಹಾರಿಜಾಂಟಲ್ ಲೈನ್, ಓ ಎ ಅನ್ನೋದು ಇಟ್ಸ್ ಅ ಲೈನ್ ಆಫ್ ಅಬ್ಸರ್ವೇಷನ್ಸ್. ಇದು ಲೈನ್ ಆಫ್ ಅಬ್ಸರ್ವೇಷನ್ಸ್. ಇದು ಓ ಅನ್ನೋದು ಇಟ್ಸ್ ಅ ಅಬ್ಸರ್ವೇಷನ್. ತೀಟಾ ಅನ್ನೋದು ಆಂಗಲ್ ಆಫ್ ಎಲಿವೇಶನ್. ಅಬ್ಸರ್ವ್ ಮಾಡಿ, ತೀಟಾ ಅನ್ನೋದು ಇಟ್ಸ್ ಅ ಆಂಗಲ್ ಆಫ್ ಎಲಿವೇಶನ್, ಅದನ್ನ ಯೂಸ್ ಮಾಡ್ತೀವಿ. ಓ ಇಸ್ ದ ಪೊಸಿಷನ್ ಆಫ್ ದ ಅಬ್ಜೆಕ್ಟಿವ್, ಎ ಅನ್ನೋದು ಪೊಸಿಷನ್ ಆಫ್ ದ ಹೈಟ್. ಅಬ್ಸರ್ವ್ ಮಾಡಿ, ಎ ಅನ್ನೋದು ಪೊಸಿಷನ್ ಆಫ್ ದ ಹೈಟ್. ಹಿಯರ್ ಆಬ್ಜೆಕ್ಟ್ ಎ ಇಸ್ ಅಟ್ ಹೈಟ್ ಲೆವೆಲ್ ದನ್ ಅಬ್ಸರ್ವ್ ಓ ಅಂತ ಇಸ್. ಅಬ್ಸರ್ವ್ ಮಾಡಿ, ಅದ ಹೈಟ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಓ ಎಕ್ಸ್ ಅನ್ನೋದು ರೆಫರೆನ್ಸ್ ಲೈನ್, ಹಾರಿಜಾಂಟಲ್ ಲೈನ್. ಓ ಎ ಅನ್ನೋದು ಲೈನ್ ಆಫ್ ಸೈಟ್ ಆರ್ ಲೈನ್ ಆಫ್ ಅಬ್ಸರ್ವೇಷನ್ ಅಂತ ಯೂಸ್ ಮಾಡ್ತೀವಿ. ದೆನ್ theta equal to angle of AOX is a angle of elevations ಅಂತ ಯೂಸ್ ಮಾಡ್ತೀವಿ. is a angle of elevations. ಯಾವುದು ಇದು angle of elevation ಅಂತ ಒಂದು ಬರ್ತದ, ಇನ್ನೊಂದು angle of diffraction ಅಂತ ಬರ್ತದ. ಇವೆರಡು ಫಾರ್ಮುಲಾ ಗೊತ್ತಿರ್ಬೇಕು ಇಲ್ಲಿ, ಯಾವುದು ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಒಳಗ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆಂಗಲ್ ಆಫ್ ಡಿಫ್ರೆಷನ್ ಹೇಳಿದ್ನಲ್ಲ ಹಾಗೆ. ಸೊ ಆಂಗಲ್ ಆಫ್ ಡಿಫ್ರೆಷನ್ಸ್, ಆಂಗಲ್ ಆಫ್ ಎಲಿವೇಶನ್ ಒಂದು, ಆಂಗಲ್ ಆಫ್ ಡಿಫ್ರೆಷನ್ ಒಂದು. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಓ ಎಕ್ಸ್ ಅನ್ನೋದು ಇಟ್ಸ್ ಅ ಹಾರಿಜಾಂಟಲ್ ಲೈನ್, ಇಸ್ ಓ ಬಿ ಅನ್ನೋದು ಇಟ್ಸ್ ಅ ಲೈನ್ ಆಫ್ ಅಬ್ಸರ್ವೇಷನ್. ಓ ಬಿ ಅನ್ನೋದು ಆಬ್ಜೆಕ್ಟಿವ್, ಓ ಅನ್ನೋದು ಅಬ್ಸರ್ವ್. ಇಲ್ಲಿ ಬೀಟಾ ಅನ್ನೋದು ನೋಡ್ರಿ ಆಂಗಲ್ ಆಫ್ ಡಿಫ್ರೆಷನ್ ಅದ ಉಲ್ಟಾ, ಹೌದಾ? ಸೊ ಅಬ್ಸರ್ವ್ ಮಾಡಿ, ಲೆಟ್ ಓ ಇಸ್ ದ ಪೊಸಿಷನ್ ಆಫ್ ದ ಅಬ್ಸರ್ವ್
ಅಂದ್ರೆ ಓ ಅನ್ನೋದು ಇಸ್ ದ ಪೊಸಿಷನ್ ಆಫ್ ದ ಅಬ್ಸರ್ವ್. ಇಲ್ಲ ಒಬ್ಬ ಮನುಷ್ಯ ಇರ್ತಾನೆ, ಇಸ್ ಅಬ್ಸರ್ವೇಷನ್. ಸೊ ಬಿ ಅನ್ನೋದು ಪೊಸಿಷನ್ ಆಫ್ ದ ಆಬ್ಜೆಕ್ಟ್, ಇದು ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಹಿಯರ್ ಆಬ್ಜೆಕ್ಟ್ ಬಿ ಈಸ್ ಆಟ್ ಅ ಲೋವರ್ ಲೆವೆಲ್ ದ ಯಾವುದು ಅಬ್ಸರ್ವ್ ಓ ಅಂತ ಆಗಿರ್ತದೆ. ಓ ಎಕ್ಸ್ ರೆಫರೆನ್ಸ್ ಲೈನ್ ಯಾವುದು ಹಾರಿಜಾಂಟಲ್ ಲೈನ್ ಆಗಿರ್ತದ. ಒ ಬಿ ಅನ್ನೋದು ಲೈನ್ ಆಫ್ ಸೈಟ್ ಏನದ ಲೈನ್ ಆಫ್ ಅಬ್ಸರ್ವೇಷನ್ ಆಗಿರ್ತದ. ದೆನ್ ಬೀಟಾ ಆಂಗಲ್ ಎ ಯಾವುದು ಬಿ ಓ ಎಕ್ಸ್, ಆಂಗಲ್ ಬಿ ಓ ಎಕ್ಸ್ ಇಸ್ ಆಂಗಲ್ ಆಫ್ ಡಿಫ್ರೆಷನ್ ಅಂತ ಯೂಸ್ ಮಾಡ್ತೀವಿ, ಇಸ್ ಅ ಆಂಗಲ್ ಆಫ್ ಡಿಫ್ರೆಷನ್ಸ್. ಓಕೆ, ಈಗ ಫಸ್ಟ್ ಯಾವುದು ನಾವಿಲ್ಲೇ ಯೂಸ್ ಮಾಡ್ತಾ ಇರೋದು ಕಂಡೀಷನ್ಸ್, ಸ್ವಲ್ಪ ಕೇರ್ಫುಲ್ ನೋಡ್ರಿ. ಫಸ್ಟ್ ಏನದಲ್ಲ ಕೊಟ್ಟ ಕಂಡೀಷನ್ಸ್. ಈಗ ಪ್ರೂಫ್ ನೋಡ್ರಿ, ಏನ್ ಕೊಟ್ಟ ನೋಡ್ರಿ. ಫಸ್ಟ್ ಇನ್ ಟ್ರಯಾಂಗಲ್ ಎ ಬಿ ಸಿ ಕಾಮ ಎ ಇನ್ ದ ಬ್ರಾಕೆಟ್ ಬಿ ಇಂಟು ಕಾಸ್ ಸಿ ಮೈನಸ್ ಸಿ ಇಂಟು ಕಾಸ್ ಬಿ ಈಕ್ವಲ್ ಟು ಆಪ್ಷನ್ಸ್ ಆರ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್, ಸೆಕೆಂಡ್ ಒನ್ ಬಿ, ಥರ್ಡ್ ಒನ್ ಸಿ, 0, ಫೋರ್ತ್ ಒನ್ ನನ್ ಆಫ್ ದೀಸ್ ಅಂತ ಕೊಟ್ಟಾನ. ಓಕೆ, ಈಗ ಫಸ್ಟ್ ಕೊಟ್ಟಿರುವಂತ ಕಂಡೀಷನ್ ಏನದ ಬರ್ಕೊಡ್ರಿ. ಎ ಇಂಟು ಬಿ ಇಂಟು ಕಾಸ್ ಸಿ ಮೈನಸ್ ಸಿ ಇಂಟು ಯಾವುದು ಕಾಸ್ ಬಿ. ಓಕೆ, ಈಗ ನಾನು ಯೂಸ್ ಮಾಡ್ತಾ ಇರೋದು ಆಗಲೇ ಯೂಸ್ ಮಾಡ್ತಾ ಇರೋದು ಸೈನ್ ರೂಲ್ ಫಾರ್ಮುಲಾ. ಸೈನ್ ರೂಲ್ ಫಾರ್ಮುಲಾ ಏನದ, ಸ ಬಿ ಕ ಬಿ ಕಾಸ್ ಸಿ ಅಂತ ಸೈನ್ ರೂಲ್ ಫಾರ್ಮುಲಾ ಏನದ ನೋಡ್ರಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅಂತದ. 2ab ಮೈನಸ್ ಸಿ ಕಾಸ್ ಬಿ ಅಂತಂದ್ರೆ ಏನದ ನೋಡ್ರಿ. ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2ca ಅಂತದ. ಯಾವುದು ಕಾಸ್ ಬಿ. ಇದು ಕೊಸೈನ್ ರೂಲ್ ಫಾರ್ಮುಲಾ. ಓಕೆ, ಕೊಸೈನ್ ಇಲ್ಲೊಂದು ಸಿ ಕ್ಯಾನ್ಸಲ್ ಆಗ್ತದ, ಇಲ್ಲಿ ಬಿ ಕ್ಯಾನ್ಸಲ್ ಆಗ್ತದ. ಓಕೆ, ಈಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಏನದ ಏಕ ಎ ಏನ್ ಉಳಿತದ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2a ಮೈನಸ್ ಓಕೆ ಯಾವುದು ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಏನದು 2a ಉಳಿತದ. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, ಈಗ ಇಲ್ಲಿ ಎಲ್ ಸಿ ಎಂ 2a ಅದ ಅಂದ್ರೆ ಎ ಕ್ಯಾನ್ಸಲ್ ಆಗಿ ಏನ್ ಉಳಿತದ 1/2a ಉಳಿತದ ಇಂಟು ಈಗ ಇಲ್ಲಿ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಮೈನಸ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಅಂದ್ರೆ ಪ್ಲಸ್ ಬಿ ಸ್ಕ್ವೇರ್ ಆಗ್ತದ. ಅಬ್ಸರ್ವ್ ಮಾಡಿ, ಅಂದ್ರೆ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಆಗ್ತದ. ಇಲ್ಲಿ ಮೈನಸ್ ಎ ಸ್ಕ್ವೇರ್ ಇಲ್ಲಿ ಪ್ಲಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಡೋದು. ಕ್ಲಿಯರ್ ಆದೈತೆ ಕಂಡೀಷನ್ಸ್. ಈಗ ಏನ್ ಉಳಿತೈತ ಅಂತಂದ್ರ 2 ಒಂದು ಉಳಿತೈತ. ಓಕೆ, ಯಾಕಂದ್ರೆ ಪ್ಲಸ್ ಬಿ ಸ್ಕ್ವೇರ್ 2b ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂದ್ರೆ ಮೈನಸ್ ಸಿ ಸ್ಕ್ವೇರ್ ಅಂದ್ರೆ ಮೈನಸ್ 2 ಸ್ಕ್ವೇರ್ ಅಂದ್ರೆ ಏನಾಗ್ತದ 2 ಕಾಮನ್ ತಗದ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ 2 ಕ್ಯಾನ್ಸಲ್ ಮಾಡ್ತೇನೆ, ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಯೂಸ್ ಮಾಡ್ತಾರೆ. ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಇಸ್ ಆನ್ಸರ್ ಇಸ್ ಸೆಕೆಂಡ್ ಒನ್. ಬಿ ಇಸ್ ಆನ್ಸರ್. ಯಾವುದು ಆನ್ಸರ್ ಇಸ್ ಸೆಕೆಂಡ್ ಒನ್ ಬಿ. ಓಕೆ, ಕ್ಲಿಯರ್ ಐತೆ ಕಾನ್ಸೆಪ್ಟ್. ಇನ್ನು ನೆಕ್ಸ್ಟ್ ಯಾವುದು ಸೆಕೆಂಡ್ ಒನ್ ಯಾವ ತರ ಬರ್ತಾವು ಕಂಡೀಷನ್ಸ್ ಅವೆಲ್ಲ ಸ್ವಲ್ಪ ಒನ್ ಬೈ ಯೂಸ್ ಮಾಡ್ಬೇಕಾಗ್ತದ. ಈಗ ಸೆಕೆಂಡ್ ಒನ್ ಏನ್ ಕೊಡದ ನೋಡ್ರಿ ಸ್ಟೂಡೆಂಟ್ಸ್, ಏನ್ ಕೊಡಿದಾನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಸೆಕೆಂಡ್ ಒನ್, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಎ ಬಿ ಸಿ ಕಾಮ sin square a plus sin square b plus sin square c equal to option first one 2, option b 1, option c minus 1, option d none of these ಅಂತ ಕೊಟ್ಟಾನ. ಓಕೆ, ಇರ್ಲಿ. ಈಗ ಅಬ್ಸರ್ವ್ ಮಾಡ್ರೆ ಸ್ವಲ್ಪ ಸಮ್ ಬೇಸಿಕ್ ಗೊತ್ತಿರ್ಬೇಕು ಸ್ಟೂಡೆಂಟ್ಸ್. ಇಲ್ಲಿ ಸಮ್ ಬೇಸಿಕ್ ಏನಂತಂದ್ರ ಸ್ವಲ್ಪ ಏನದ ಏನ್ ಕೊಟ್ಟಾನ ಫಸ್ಟ್ ನೋಡ್ರಿ. ಏನದ ಇನ್ ಎ ಯಾವುದು ರೈಟ್ ಅಬ್ಸರ್ವ್ ಮಾಡ್ರಿ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿದಾನ. ಅಬ್ಸರ್ವ್ ಮಾಡ್ರಿ ರೈಟ್ ಆಂಗಲ್ ಟ್ರಯಾಂಗಲ್ ಏನದ ಎ ಬಿ ಸಿ. ಓಕೆ, ಎ ಬಿ ಸಿ. ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್ ಇಸ್ ಆಂಗಲ್ ಬಿ ಅನ್ನೋದು ನಾನು ಬರೀಬಹುದಾ ಇಟ್ಸ್ 90 ಡಿಗ್ರಿ ಅಂತ. ಓಕೆ, ಅದನ್ನ ಬಿ ಈಕ್ವಲ್ ಟು ಏನದ 90 ಡಿಗ್ರಿ ಅದನ್ನ ಇಂಪ್ಲಾಯ್ಸ್. ಅಬ್ಸರ್ವ್ ಮಾಡ್ರಿ
ಎ ಪ್ಲಸ್ ಸಿ ಈಕ್ವಲ್ ಟು 90 ಡಿಗ್ರಿ ಬರಿಬಹುದು ಅಂದ್ರ ಏನಾಗ್ತದ ಕೊಟ್ಟಿರುವಂತ ಕಂಡೀಷನ್ ಬರ್ಕೊಡ್ರಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಯಾವುದು ಸೈನ್ ಸ್ಕ್ವೇರ್ ಬಿ ಪ್ಲಸ್ ಯಾವುದು ಸೈನ್ ಸ್ಕ್ವೇರ್ ಸಿ ಈಕ್ವಲ್ ಟು ಓಕೆ. ಈಗ ಫಾರ್ಮುಲಾ ಏನಂತ ಬರೀತ ನೋಡ್ರಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಸಿ ಪ್ಲಸ್ ನಾ ಬರೀತಾ ಇರೋದು ಸೈನ್ ಸ್ಕ್ವೇರ್ ಬಿ ವ್ಯಾಲ್ಯೂ. ಓಕೆ ರೀ, ಕಂಡೀಷನ್ ಕ್ಲಿಯರ್ ಆಗತೈತಿ. ಓಕೆ ಓಕೆ ಇಲ್ಲೇ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಕೇರ್ಫುಲ್ ಅಂದ್ರೆ ಏನದ ಕಂಡೀಷನ್ಸ್. ಈಗ ನಾನು ಬರೀತಾ ಇರೋದು ಇದು 1 ಆಗತ್ತಾ ಸೈನ್ ಸ್ಕ್ವೇರ್ ಡೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಡೀಟಾ ಅಂದ್ರೆ ಇಸ್ 1 ವ್ಯಾಲ್ಯೂ. ಹಂಗ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಸಿ ಅಂತಂದ್ರೆ ಇಸ್ 1 ಪ್ಲಸ್ ಸೈನ್ ಸ್ಕ್ವೇರ್ ಬಿ ಮೀನ್ಸ್ ಇಸ್ 90. ಓಕೆ ಸೊ 90 ಡಿಗ್ರಿ. ಓಕೆ ಸೊ 1 plus 1 value is 2. Okay so answer is here the option A is answer ಯಾವುದು A. So option is A. Okay clear ಆಗುತ್ತದೆ ಕಂಡೀಷನ್ಸ್. ಓಕೆ ಇನ್ನು ಸೆಕೆಂಡ್ ಒನ್ ನೋಡಿ ಸ್ಟೂಡೆಂಟ್ಸ್. ಸೆಕೆಂಡ್ ಒನ್ ಏನ್ ಕೊಟ್ಟಾನ ಇನ್ ಅ ಟ್ರಯಾಂಗಲ್ ABC comma A sin of B minus C plus B sin of C minus A plus C ಯಾವುದು ಸೈನ್ ಆಫ್ ಆಗ್ಬೇಕಾಯ್ತು ಮಿಸ್ ಆಗಿದೆ ಇಲ್ಲಿ ಸೈನ್ ಆಫ್ ಸಿ ಸೈನ್ ಆಫ್ ಆಗ್ಬೇಕಾಯ್ತು. ಓಕೆ ಸಿ ಸೈನ್ ಆಫ್ ಇಲ್ಲಿ ಬರೋದತ್ತ ನೋಡ್ರಿ ಇಲ್ಲಿ ಬೇಕಾದ್ರೆ ನಿಮ್ ಕಂಡೀಷನ್ಸ್ ಯಾವುದು ಸಿ ಸೈನ್ ಆಫ್. ಓಕೆ ಸಿ ಸೈನ್ ಆಫ್ ಏನದ ಎ ಮೈನಸ್ ಬಿ ಈಕ್ವಲ್ ಟು ಆಪ್ಷನ್ ಎ 0, ಆಪ್ಷನ್ ಬಿ 3, ಆಪ್ಷನ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ, ಆಪ್ಷನ್ ಡಿ ಎಸ್ ಅಂತ ಕೊಟ್ಟಾನ. ಓಕೆ ಈಗ ಫಸ್ಟ್ ನೋಡ್ರಿ ಕೊಟ್ಟಿರುವಂತ ಕಂಡೀಷನ್ಸ್ ಬರ್ಕೊಡ್ರಿ. ಏನದ ಅವ ಏನ್ ಕೊಟ್ಟ ನೋಡ್ರಿ ಕಂಡೀಷನ್ ಬರ್ಕೊಡ್ರಿ. ಏನದ ನೋಡ್ರಿ ಫಸ್ಟ್ ಎ ಸೈನ್ ಆಫ್ ಬಿ ಮೈನಸ್ ಸಿ ಓಕೆ ಪ್ಲಸ್ ಬಿ ಇಂಟು ಸೈನ್ ಆಫ್ ಯಾವುದು ಸಿ ಮೈನಸ್ ಎ ಪ್ಲಸ್ ಸಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ. ಓಕೆ ಈ ತರದ ಕಂಡೀಷನ್. ಈಗ ಅಬ್ಸರ್ವ್ ಮಾಡ್ರಿ ನಾನು ಹೆಂಗ್ ಯೂಸ್ ಮಾಡ್ತೀವಿ ಅಂತಂದ್ರೆ ಕೆ ಇಂಟು ಸಮೇಷನ್ ಆಫ್ ಅಂತ ಯೂಸ್ ಎಕ್ಸ್ಪಾಂಡಿಂಗ್ ಮಾಡ್ಬೇಕಾದ್ರೆ ಸಮೇಷನ್ ಆಫ್ ಕಂಡೀಷನ್ ಯೂಸ್ ಮಾಡ್ತಾ ಇರೋದು ಒಂದು ಫಾರ್ಮುಲಾ ಸೈನ್ ಎ ಇಂಟು ಸೈನ್ ಆಫ್ ಬಿ ಮೈನಸ್ ಸಿ. ಈ ಒಂದು ಕಂಡೀಷನ್ ಅದು ಯಾವುದು ಕೆ ಇಂಟು ಸಮೇಷನ್ ಆಫ್ ಸೈನ್ ಎ ಇಂಟು ಸೈನ್ ಬಿ. ಇದು ಎಕ್ಸ್ಪಾಂಡಿಂಗ್ ಫಾರ್ಮುಲಾ ಇದು ಯಾವುದು ಕೆ ಇಂಟು ಈ ಫಾರ್ಮುಲಾ ಇದ್ರದ್ದು ಈಕ್ವಲ್ ಟು ಫಾರ್ಮುಲಾ ಇ. ಓಕೆ ಈಗ ಅಬ್ಸರ್ವ್ ಮಾಡ್ರಿ ಕೆ ಈಗ ಸಮೇಷನ್ ಸೈನ್ ಎ ಅಂತಂದ್ರೆ ನಾನು ಹಿಂಗ್ ಬರೀತೀನಿ ಯಾವುದು ಸೈನ್ ಆಫ್ ಬಿ ಪ್ಲಸ್ ಸಿ ಇಂಟು ಸೈನ್ ಆಫ್ ಬಿ ಮೈನಸ್ ಸಿ. ಯಾಕಂದ್ರೆ ಬಿಕಾಸ್ ಇಲ್ಲಿ ಟ್ರಯಾಂಗಲ್ ಎ ಪ್ಲಸ್ ಬಿ ಪ್ಲಸ್ ಸಿ. ಓಕೆ ಇಲ್ಲಿ ಅದನ್ನ ನಾನು ಹಿಂಗ್ ಬರೀಬಹುದಾ ಎ ಈಕ್ವಲ್ ಟು ಬಿ ಪ್ಲಸ್ ಸಿ. ಓಕೆ ಕಂಡೀಷನ್ಸ್ ಇಲ್ಲ ಅಂತಂದ್ರ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರ ಈಗ ನೋಡಿ ಈ ತರ ಇಲ್ಲಿ ಕಂಡೀಷನ್ಸ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಏನದಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ಎ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಬಿ ಪ್ಲಸ್ ಸಿ. ಓಕೆ ಈಗ ಏನಾಗ್ತದ ಸೈನ್ ಎ ಈಕ್ವಲ್ ಟು ಸೈನ್ ಆಫ್ 180 ಡಿಗ್ರಿ ಮೈನಸ್ ಆಫ್ ಬಿ ಪ್ಲಸ್ ಸಿ ಅಂದ್ರೆ ಸೈನ್ ಆಫ್ ಬಿ ಪ್ಲಸ್ ಸಿ ಬಿಕಾಸ್ ಯಾವುದು ಸೆಕೆಂಡ್ ಕ್ವಾಡ್ರಂಟ್ ಸೈನ್ ಈಸ್ ಪಾಸಿಟಿವ್. ಓಕೆ 180 ಮೈನಸ್ ಅದೇ ತರ ಬರ್ದೇನೆ. ಈಗ ಕೆ ಓಕೆ ಸೊ ಕೆ ವ್ಯಾಲ್ಯೂ ಆಯ್ತು. ಈಗ ಅಬ್ಸರ್ವ್ ಮಾಡ್ರಿ ಸಮೇಷನ್ ಆಫ್ ಫಾರ್ಮುಲಾ ಸೈನ್ ಆಫ್ ಬಿ ಪ್ಲಸ್ ಸಿ. ಅಬ್ಸರ್ವ್ ಮಾಡಿ ಸೈನ್ ಆಫ್ ಬಿ ಪ್ಲಸ್ ಸಿ ಇಂಟು ಸೈನ್ ಆಫ್ ಬಿ ಮೈನಸ್ ಸಿ. ಒಂದು ಫಾರ್ಮುಲಾ ಅದ ಗೊತ್ತಾ ಯಾವುದು 1/2 ಯಾವುದು ಕಾಸ್ 2c ಮೈನಸ್ ಕಾಸ್ 2b. ಈ ಫಾರ್ಮುಲಾ ಇದು ಯೂಸ್ ಮಾಡಿದ್ವು ಅಂದ್ರೆ ನಮಗೆ ಏನಾಗ್ತದ ಅಂದ್ರೆ ವ್ಯಾಲ್ಯೂ
0 ಬರ್ತದೆ. ವ್ಯಾಲ್ಯೂ 0 ಬರ್ತದ ಅಂತಂದ್ರೆ ಅವಾಗ ಏನ್ ಮಾಡ್ತೀನಿ ಬರೀತೀನಿ ನೋಡ್ರಿ. ಸ್ಟೂಡೆಂಟ್ಸ್ ಶುಡ್ ನಿಮ್ಗೆ ಗೊತ್ತಿರಲಿ, ಶುಡ್ ನೋಟ್ ಹಿಯರ್ that most of the expression ಅಥವಾ expressions containing the cyclic factor ಅಂತ ಯೂಸ್ ಮಾಡ್ತೀವಿ. cyclic factor ಯಾವುದು associating with ಯಾವುದು ನೆಗೆಟಿವ್ ಇತ್ತಂದ್ರೆ is reduces ಯಾವುದು 0. ಅದಕ್ಕೆ ಇಟ್ಸ್ ಆಪ್ಷನ್ ಇಸ್ ಎ. ಅಂದ್ರೆ ಆನ್ಸರ್ ಈಸ್ ಯಾವುದು ಎ, ಆಪ್ಷನ್ ಎ. ಕ್ಲಿಯರ್ ಆದ್ರಿ? ನೆಕ್ಸ್ಟ್ ನೋಡಿ ಏನ್ ಕೊಟ್ಟಾನ, ಸ್ವಲ್ಪ ಕೇರ್ಫುಲ್. ನೆಕ್ಸ್ಟ್ ಕಂಡೀಷನ್ಸ್ ಏನಂದ್ರಿ, ಇನ್ ಟ್ರಯಾಂಗಲ್ ಎ ಬಿ ಸಿ a square sine of b minus c divided by sine b plus sine c plus b square into sine of c minus a divided by sine c plus sine a plus c square of sine of a minus b divided by sine a plus sine b. Option A 0, option B a square plus b square plus c square, option C a square plus b square plus c square divided by a plus b plus c, ಆಪ್ಷನ್ ಡಿ ನನ್ ಆಫ್ ದೀಸ್ ಅಂತದೆ. ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ನಾನು ಬರೀತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ. ಇಲ್ಲಿ ಫಸ್ಟ್ ಇದೊಂದ ಕಂಡೀಷನ್ ಯೂಸ್ ಮಾಡ್ತಾ ಇರೋದು, ಆಮೇಲೆ ಸಿಮಿಲರ್ಲಿ ಅಂತ ಬರೀತಿರ್ತೀನಿ. ಈಗ ಏನದ, ಎ ಸ್ಕ್ವೇರ್ ಆಫ್ ಸೈನ್ ಆಫ್ ಬಿ ಮೈನಸ್ ಸಿ ಡಿವೈಡೆಡ್ ಬೈ ಏನದ ಸೈನ್ ಬಿ ಪ್ಲಸ್ ಸೈನ್ ಸಿ ಅಂತ ಯೂಸ್ ಮಾಡ್ತಾ ಇರೋದು. ಈಗ ಇದಷ್ಟೇ ಕೈ ಹಿಡಿತೇನೆ. ಈಗ ಅಬ್ಸರ್ವ್ ಮಾಡಿ ಏನದ ಅಂತಂದ್ರ ಯಾವುದು, ಈಗ ನಾನು ಎ ಸ್ಕ್ವೇರ್ ಅಂತಂದ್ರೆ ಅಬ್ಸರ್ವ್ ಮಾಡ್ರಿ, ನಾನು ಎ ಸ್ಕ್ವೇರ್ ಅಂತಂದ್ರೆ ಹೆಂಗ್ ಬರಿತೀನಿ, ಕೆ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಅಂತ ಫಾರ್ಮುಲಾ. ಯಾಕಂದ್ರೆ ಅಲ್ಲಿ ಬರ್ದಿದ್ದಲ್ಲ ಎ ಈಕ್ವಲ್ ಟು 2r ಸೈನ್ ಎ, ಹಂಗ ಇಲ್ಲಿ ಕೆ ಅಂತ ಯೂಸ್ ಮಾಡ್ತೀನಿ, ಕೆ ಸ್ಕ್ವೇರ್ ಸೈನ್ ಆಫ್ ಯಾವುದು ಬಿ ಮೈನಸ್ ಸಿ ಡಿವೈಡೆಡ್ ಬೈ ಯಾಸ್ ಇಟ್ ಈಸ್ ಬರಿತೀನಿ ಯಾವುದು ಸೈನ್ ಬಿ ಪ್ಲಸ್ ಸೈನ್ ಸಿ. ಓಕೆ, ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಕಂಡೀಷನ್ಸ್ ಏನದಂದ್ರೆ ಕೆ ಸ್ಕ್ವೇರ್ ಸೈನ್ ಎ ಇಂಟು ಯಾವುದು ಸೈನ್ ಎ ಇಂಟು ಸೈನ್ ಆಫ್ ಬಿ ಮೈನಸ್ ಸಿ ಡಿವೈಡೆಡ್ ಬೈ ಸೈನ್ ಬಿ ಪ್ಲಸ್ ಸೈನ್ ಸಿ. ಈಗ ನೋಡ್ರಿ, ಕೆ ಸ್ಕ್ವೇರ್ ಸೈನ್ ಎ ಆಗ ಬರ್ದನಲ್ಲ, ಸೈನ್ ಎ ಅಂತಂದ್ರೆ ಏನ್ ಬರ್ದಿದ್ದೆ, ಸೈನ್ ಆಫ್ ಬಿ ಪ್ಲಸ್ ಸಿ ಇಂಟು ಸೈನ್ ಆಫ್ ಬಿ ಮೈನಸ್ ಸಿ ಡಿವೈಡೆಡ್ ಬೈ ಯಾವುದು ಸೈನ್ ಬಿ ಪ್ಲಸ್ ಸೈನ್ ಸಿ. ಓಕೆ, ಕ್ಲಿಯರ್ ಆಗತದಿ? ಇನ್ನ ನೆಕ್ಸ್ಟ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಸೈನ್ ಈಗ ಸೈನ್ ಆಫ್ ಈ ಬಿ ಪ್ಲಸ್ ಸಿ ಮತ್ತು ಇಂಟು ಸೈನ್ ಆಫ್ ಬಿ ಮೈನಸ್ ಸಿ ಅಂತ ನಾವು ಈ ತರ ಬರೀಬಹುದಾ? ಈಗ ಕೆ ಸ್ಕ್ವೇರ್ ಸೈನ್ ಎ ಸೈನ್ ಎ, ಇದನ್ನ ನಾನು ಯೂಸ್ ಮಾಡ್ತಾ ಇರೋದು ಯಾವ್ದಂದ್ರ ಸೈನ್ ಸ್ಕ್ವೇರ್ ಬಿ ಮೈನಸ್ ಸೈನ್ ಸ್ಕ್ವೇರ್ ಸಿ ಡಿವೈಡೆಡ್ ಬೈ ಯಾವುದು ಆಸ್ ಇಟ್ ಈಸ್ ಬರೀರಿ ಸೈನ್ ಬಿ ಪ್ಲಸ್ ಸೈನ್ ಸಿ. ಈಗ ಕೆ ಸ್ಕ್ವೇರ್ ಸೈನ್ ಎ ಸೈನ್ ಎ. ಈಗ ಅಬ್ಸರ್ವ್ ನೋಡಿ, ಸೈನ್ ಸ್ಕ್ವೇರ್ ಬಿ ಮೈನಸ್ ಸೈನ್ ಸ್ಕ್ವೇರ್ ಸಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ. ಎ ಪ್ಲಸ್ ಬಿ ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ ಟರ್ಮ್ ಕ್ಯಾನ್ಸಲ್ ಆಗ್ತದ. ಕ್ಯಾನ್ಸಲ್ ಆಗಿ ಏನ್ ಉಳಿತೈತಂದ್ರಿ, ಯಾವ್ದು ಉಳಿತದ, ಸೈನ್ ಬಿ ಮೈನಸ್ ಸೈನ್ ಸಿ ಉಳಿತದ. ಅದ ತರ ಸಿಮಿಲರ್ಲಿ ಅಬ್ಸರ್ವ್ ಮಾಡ್ರಿ, ನಾನು ಯೂಸ್ ಮಾಡ್ತಾ ಇರೋದು ಕಂಡೀಷನ್ಸ್ ಕೊಟ್ಟಿರುವಂತ ಎ ಸ್ಕ್ವೇರ್ ಸೈನ್ ಆಫ್ ಬಿ ಮೈನಸ್ ಸಿ ಡಿವೈಡೆಡ್ ಬೈ ಯಾವುದು ಸೈನ್ ಬಿ ಪ್ಲಸ್ ಸೈನ್ ಸಿ ಪ್ಲಸ್ ಯಾವುದು ಬಿ ಸ್ಕ್ವೇರ್ ಆಫ್ ಸೈನ್ ಆಫ್ ಸಿ ಮೈನಸ್ ಎ
ಡಿವೈಡೆಡ್ ಬೈ ಯಾವುದು sin c ಪ್ಲಸ್ sin a ಪ್ಲಸ್ c ಸ್ಕ್ವೇರ್ ಆಫ್ sin ಆಫ್ a ಮೈನಸ್ b ಡಿವೈಡೆಡ್ ಬೈ ಯಾವುದು sin a ಪ್ಲಸ್ sin b. ಓಕೆ, ಈಗ ಇದರದ್ದು ಕಂಡುಹಿಡಿದೀವಿ ಏನದ ಕೆ ಸ್ಕ್ವೇರ್ sin a into sin b minus sin c ಪ್ಲಸ್ ಕೆ ಸ್ಕ್ವೇರ್ ಇಲ್ಲೂ ಕೆ ಸ್ಕ್ವೇರ್ ಇಲ್ಲಿ sin a ಐತಂದ್ರೆ ಇದು ಮುಂದಿನ ಟರ್ಮ್ sin b ಇಂಟು sin b ಮುಂದಿನ ಟರ್ಮ್ sin c sin c ಮುಂದಿನ ಟರ್ಮ್ sin a ಅದ ಪ್ಲಸ್ ಕೆ ಸ್ಕ್ವೇರ್ sin b ಮುಂದಿನ ಟರ್ಮ್ sin c sin c ಮುಂದಿನ ಟರ್ಮ್ sin a sin a ಮುಂದಿನ ಟರ್ಮ್ sin b. ಈಗ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಕೆ ಸ್ಕ್ವೇರ್ ಕಾಮನ್ ತೆಗೆದ್ಬಿಡೋಣ. ಕೆ ಸ್ಕ್ವೇರ್ ಕಾಮನ್ ತೆಗೆದ್ರ ಅಬ್ಸರ್ವ್ ಮಾಡ್ರಿ ಯಾವುದು sin a ಆಫ್ sin b ಮೈನಸ್ sin c. ಓಕೆ, ಪ್ಲಸ್ sin b ಇಂಟು sin c ಮೈನಸ್ sin a. ಇಲ್ಲಿ ನೆಕ್ಸ್ಟ್ ಬರ್ತದೆ ಪ್ಲಸ್ sin c ಇಂಟು sin a ಮೈನಸ್ sin b ಬ್ರಾಕೆಟ್ ಕಂಪ್ಲೀಟ್. ಈಗ ಅಬ್ಸರ್ವ್ ಮಾಡ್ರಿ ಟೋಟಲ್ ಏನಾಗ್ತದ 0 ಆಗ್ತದ ನೋಡಿ. ಇಲ್ಲ ಒಂದ ಎಕ್ಸಾಂಪಲ್ sin a sin b. ಓಕೆ, sin a sin b ಇಲ್ಲಿ ಮೈನಸ್ ಅಬ್ಸರ್ವ್ sin a sin b ಅಂದ್ರೆ ಮೈನಸ್ sin a sin b ಕ್ಯಾನ್ಸಲ್. ಹಂಗ ಒಂದ್ ಎಕ್ಸಾಂಪಲ್ ಕೊಟ್ಟಿನಿ, ಹಂಗ ಒಟ್ಟು ಕ್ಯಾನ್ಸಲ್ ಆಗ್ಬಿಡ್ತಾವು. 0 ಇಂಟು ಕೆ ಸ್ಕ್ವೇರ್ ಆಗ್ತದ 0 ಆಗ್ತದ. ಇಟ್ಸ್ ಆಪ್ಷನ್ ಈಸ್ ಎ ಆಗ್ತದ. ಇಟ್ಸ್ ಆಪ್ಷನ್ ಈಸ್ ಎ. ಇಸ್ ಆನ್ಸರ್ ಯಾವುದು ಎ. ಇಸ್ ಆಪ್ಷನ್ ಈಸ್ ಎ. ಕ್ಲಿಯರ್ ಆದದ್ರಿ ಕಾನ್ಸೆಪ್ಟ್? ನೆಕ್ಸ್ಟ್ ಸಿಕ್ಸ್ತ್ ಒನ್, ಇದು ಕಂಡೀಷನ್ಸ್ ನೋಡ್ರಿ ಏನದ. In a triangle ABC, the value of C minus B cos A divided by B minus C into cos A equal to A is sin B by sin C, so B cos B by cos C, C by B, D B by C. ಸ್ಟೂಡೆಂಟ್ಸ್, ನಾನು ಹೇಳ್ತಾ ಇರೋದು ಈ ಕಾನ್ಸೆಪ್ಟ್ ಏನದಲ್ಲ, ಈ CET ಚಾಪ್ಟರ್ ದಲ್ಲೇ ಈ ಕಾನ್ಸೆಪ್ಟ್ ಏನದಲ್ಲ ಸ್ವಲ್ಪ ನಿಮ್ಗೆ ಅರ್ಥ ಆಗೋದು ಡಿಫಿಕಲ್ಟ್ ಆಗ್ತದೆ. ಯಾಕಂತಂದ್ರೆ ನೀವು NCERT ಒಳಗೆ ಕಲ್ತಿರಂಗಿಲ್ಲ. ಸೊ ಅದಕ್ಕೆ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಯಾವ ಫಾರ್ಮುಲಾ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಏನ್ ಮಾಡ್ರಿ, ಫಾರ್ಮುಲಾ ಫಸ್ಟ್ ಏನ್ ಕೊಟ್ಟಿರಲ್ಲ ಅವು ಪಾಸ್ ಮಾಡಿ ಫಸ್ಟ್ ಬರ್ಕೊಡ್ರಿ. ಬರ್ಕೊಂಡ ಮೇಲೆ ನಾ ಏನ್ ಫಾರ್ಮುಲಾ ಅಪ್ಲೈ ಮಾಡ್ತಿರ್ತಿರಲ್ಲ ಅದು ಅಬ್ಸರ್ವ್ ಮಾಡ್ತಾ ಇರಿ, ಅಂದ್ರೆ ನಿಮ್ಗೆ ಕ್ಲಿಯರ್ ಆಗ್ತದೆ. ಇಲ್ಲ ಕ್ಲಿಯರ್ ಆಗಲ್ಲ. ಅರ್ಥ ಆಯ್ತಾ? ಈಗ ಫಸ್ಟ್ ನೋಡ್ರಿ ಏನದ ಕೊಟ್ಟಿರೋದು, C minus B into cos A divided by B minus C into cos A. ಓಕೆ, ಈಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್. ಈಗ ಸಿ ಅಂತಂದ್ರೆ ಏನ್ ಬರೀಬಹುದು ನೀನು? ಪ್ರೊಜೆಕ್ಷನ್ ರೂಲ್ ಫಾರ್ಮುಲಾ. ಪ್ರೊಜೆಕ್ಷನ್ ರೂಲ್ ಫಾರ್ಮುಲಾ ಏನದ? B cos A plus A cos B minus ಇದು ಆಸ್ ಇಟ್ ಇಸ್ B cos A minus B cos A divided by B ಅಂದ್ರೆ ಪ್ರೊಜೆಕ್ಷನ್ ರೂಲ್ ಫಾರ್ಮುಲಾ ಏನದ? A cos C plus C into cos A minus C into cos A. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಆಗ್ತದ. ಈಗ ಉಳಿತಾ ಇರೋದು ಸ್ಟೂಡೆಂಟ್ಸ್ ಏನ್ ಉಳಿತದ? ಕಂಡೀಷನ್ಸ್ ಯಾವುದು? A cos B divided by C cos A. A cos B divided by A cos A ಅಂದ್ರೆ ಇದು cos B ಆಗ್ತದ, ಇದು cos C ಆಗ್ತದ. ಫಾರ್ಮುಲಾ ಇದು. ಸೊ ಆಪ್ಷನ್ ಇಸ್ ಸೆಕೆಂಡ್ ಒನ್. ಆನ್ಸರ್ ಈಸ್ ಸೆಕೆಂಡ್ ಒನ್ ಬಿ. ಸೊ ಫಸ್ಟ್ ಈ ಫಾರ್ಮುಲಾ ಕೊಟ್ಟು ನೋಡ್ರಿ, A cos B equal to ಅಂತ cos B ಅದ. ಇಲ್ಲೇ A cos ಪ್ರೊಜೆಕ್ಷನ್ ಫಾರ್ಮುಲಾ ಯೂಸ್ ಮಾಡ್ಕೊಟ್ರೆ ಗೊತ್ತಾಗ್ತದೆ ನಿಮ್ಗೆ, ಅಂದ್ರೆ ಅರ್ಥ ಆಗ್ತದೆ. ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಯಾವುದು? ಕಂಡೀಷನ್ಸ್. ಇನ್ ಟ್ರಯಾಂಗಲ್ ABC ಅಂತ ಕೊಟ್ಟಾನ. ಓಕೆ, ಇನ್ ಟ್ರಯಾಂಗಲ್ ABC ಅಂತ ಕೊಟ್ಟು
ಆಮೇಲೆ ಏನ್ ಮಾಡ್ದಾನ ಬಿ ಪ್ಲಸ್ ಸಿ ಇಂಟು ಕಾಸ್ ಎ ಮತ್ತು ಬಿ ಅದ ಪ್ಲಸ್ ಸಿ ಪ್ಲಸ್ ಎ ಇಂಟು ಕಾಸ್ ಬಿ ಅಂತ ಹೇಳ್ಯಾನ ಪ್ಲಸ್ ಎ ಪ್ಲಸ್ ಬಿ ಇಂಟು ಕಾಸ್ ಸಿ ಈಕ್ವಲ್ ಟು ಅಂತ ಕೊಟ್ಟ. ಅಬ್ಸರ್ವ್ ಮಾಡಿ. ಈಗ ಕೊಟ್ಟಿರುವಂತ ಆಪ್ಷನ್ಸ್ ಏನ್ ಕೊಟ್ಟ ನೋಡ್ರಿ. ಎ ಇಸ್ ಎ ಪ್ಲಸ್ ಬಿ ಪ್ಲಸ್ ಸಿ. ಆಪ್ಷನ್ ಬಿ 2 in the bracket a plus b plus c. ಥರ್ಡ್ ಒನ್ 3 in the bracket a plus b plus c. ಫೋರ್ತ್ 3 ಅಂತ ಕೊಟ್ಟಾನ. ಓಕೆ, ಈಗ ಕೊಟ್ಟಿರುವಂತ ಕಂಡೀಷನ್ ಬರ್ಕೊಡು. ಏದ ಇಟ್ಸ್ ಅ ಪ್ರೂಫ್. ಏನೇನ್ ಕೊಟ್ಟಾನ ಬರ್ಕೊಡು. ಯಾವುದು ಬಿ ಪ್ಲಸ್ ಸಿ ಇಂಟು ಕಾಸ್ ಎ ಮತ್ತು ಸಿ ಪ್ಲಸ್ ಎ ಇಂಟು ಕಾಸ್ ಬಿ ಪ್ಲಸ್ ಎ ಪ್ಲಸ್ ಬಿ ಇಂಟು ಕಾಸ್ ಸಿ. ಓಕೆ, ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಈಗ ಬಿ ಪ್ಲಸ್ ಸಿ. ಓಕೆ, ಈಗ ಫಸ್ಟ್ ನೋಡ್ರಿ ಕಾಸ್ ಎ ಲಿಂದ ಗುಣಾಕಾರ ಮಾಡಿ. ಓಕೆ, ಬಿ ಕಾಸ್ ಎ ಪ್ಲಸ್ ಸಿ ಕಾಸ್ ಎ ಮತ್ ಕಾಸ್ ಬಿ ಲಿಂದ ಸಿ ಕಾಸ್ ಬಿ ಪ್ಲಸ್ ಎ ಕಾಸ್ ಬಿ ಮತ್ ಕಾಸ್ ಸಿ ಲಿಂದ ಎ ಕಾಸ್ ಸಿ ಪ್ಲಸ್ ಬಿ ಕಾಸ್ ಸಿ. ಓಕೆ, ಈ ತರ ಗುಣಾಕಾರ ಮಾಡಿದ್ರಿ ಅಂದ್ರ ಈಗ ಆನ್ ರೀಗ್ರೂಪಿಂಗ್ ಅಂತ ಯೂಸ್ ಮಾಡ್ತಾ ಇರೋದು. ಆ ಗ್ರೂಪಿಂಗ್ ವಿ ಗೆಟ್ ಹೆಂಗ್ ಯೂಸ್ ಮಾಡ್ತಾರೆ ಅಂದ್ರೆ ರೀಗ್ರೂಪಿಂಗ್ ಈ ತರ ಬಿ ಕಾಸ್ ಎ ಪ್ಲಸ್ ನನಗ್ ಬರೀತಾ ಇರೋದು ನನಗ್ ಬೇಕಾಗಿತ್ತು ಕಂಡೀಷನ್ಸ್ ಎ ಕಾಸ್ ಬಿ ಬೇಕಾಗೈತಿ. ಇದು ಬರ್ಬೋದು ಎ ಕಾಸ್ ಬಿ ಪ್ಲಸ್ ಮತ್ ಸಿ ಕಾಸ್ ಎ ಮತ್ ರೀಗ್ರೂಪಿಂಗ್ ಯಾವ್ದು ಬರ್ಕೋತಾನೆ ಅಂದ್ರೆ ಎ ಕಾಸ್ ಸಿ ಪ್ಲಸ್ ಅದ ಬೇಕಾದಂಗ್ ಬರ್ಕೊಡ್ರಿ. ನೆಕ್ಸ್ಟ್ ಸಿ ಕಾಸ್ ಬಿ. ಸಿ ಅಬ್ಸರ್ವ್ ಮಾಡ್ರಿ. ಸಿ ಕಾಸ್ ಬಿ ಯಾವ್ದು ಇನ್ನೊಂದು ಉಳಿದ ಬಿ ಕಾಸ್ ಸಿ ಉಳಿದ. ಓಕೆ, ಈಗ ಇದ ಪ್ರೊಜೆಕ್ಷನ್ ರೂಲ್ ಫಾರ್ಮುಲಾ ಯಾವುದು ಇದಂದ್ರೆ ಎ, ಇದು ಟೋಟಲ್ ಎ, ಇದು ಟೋಟಲ್ ಬಿ, ಇದು ಬಿ, ಇದು ಟೋಟಲ್ ಯಾವುದು ಸಿ. ಅಂದ್ರೆ ಕಂಡೀಷನ್ ಏನದ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಆನ್ಸರ್. ಯಾವುದು ಇಸ್ ಎ. ಆಪ್ಷನ್ ಇಸ್ ಎ. ಓಕೆ, ಕ್ಲಿಯರ್ ಆತ್ರಿ. ಓಕೆ, ಯಾವುದು 1 ಅಬ್ಸರ್ವ್ ಮಾಡಿ. ಯಾವುದು ಕಂಡೀಷನ್ ಹೆಂಗ್ ಕೊಟ್ಟಾನ ಅಂದ್ರೆ 1/a cos square of a by 2 ಅಂತ ಕೊಟ್ಟಾನ ಪ್ಲಸ್ 1/b cos square of b by 2 ಕೊಟ್ಟಾನ ಪ್ಲಸ್ 1/c cos square of c by 2 ಅಂತ ಕೊಟ್ಟಾನ. So option A is yes, option B 1/s, option C s square by abc ಅಂತ ಕೊಟ್ಟಾನ, option D a plus b plus c whole square divided by abc ಅಂತ ಕೊಟ್ಟಾನ. ಈಗ ಅಬ್ಸರ್ವ್ ಮಾಡ್ರಿ ಏನದ ಇಟ್ಸ್ ಅ ಪ್ರೂಫ್. ಫಸ್ಟ್ ನೋಡು ಅವ ಏನ್ ಕೊಟ್ಟಾನ ಫಸ್ಟ್ ಕಂಡೀಷನ್ ಬರ್ಬೋದು. ಯಾವುದು 1/a ಯಾವುದು cos square a by 2 plus 1/b ಯಾವುದು cos square b by 2 plus 1/c cos square c by 2. ಈಗ ಅಬ್ಸರ್ವ್ ಮಾಡ್ರಿ ನಾ ಬರೀತಾ ಇರುವಂತ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ. cos square a by 2 ಫಾರ್ಮುಲಾ ಅದ, cos square b by 2 ಫಾರ್ಮುಲಾ ಅದ, cos square c by 2 ಅದ, 1/c ಅದ, 1/b ಅದ. ಇದನ್ನ ನಾನು ಯೂಸ್ ಮಾಡ್ತಾ ಇರೋದು ಸಮೇಷನ್ ಆಫ್ s ಇಂಟು s ಮೈನಸ್ a ಡಿವೈಡೆಡ್ ಬೈ ಎ ಬಿ ಸಿ ಅಂತದ ಈ ಫಾರ್ಮುಲಾನ. ಬಟ್ ಆಗಲೇ ಯೂಸ್ ಮಾಡ್ರಿ ಇಲ್ಲೇ cos square a by 2 ಫಸ್ಟ್ ಗೆ ಫಾರ್ಮುಲಾ ಪ್ರೊಜೆಕ್ಷನ್ ರೂಲ್ ಆದ್ಮೇಲೆ ನೈಪಿಯರ್ ರೂಲ್ ಅಂತ ಯೂಸ್ ಮಾಡ್ತೀವಿ ಗೊತ್ತಾ, ಆ ಕಂಡೀಷನ್ಸ್ ಅಲ್ಲಿ ಯೂಸ್ ಮಾಡ್ತಾ ಇರೋದು ಫಾರ್ಮುಲಾ ಇದು. ಸರ್ ಏನಿದೆ ಅಂದ್ರೆ ಎಸ್ ಇಂಟು ಎಸ್ ಮೈನಸ್ ಎ ಪ್ಲಸ್ ಎಸ್ ಮೈನಸ್ ಬಿ ಪ್ಲಸ್ ಎಸ್ ಮೈನಸ್ ಸಿ ಡಿವೈಡೆಡ್ ಬೈ ಏನದ ಎ ಬಿ ಸಿ. ಎಸ್ ಅಂತ ಬರದೆ ಅಬ್ಸರ್ವ್ ಮಾಡ್ರಿ. ಇಲ್ಲೇ ಸ್ವಲ್ಪ ಕೇರ್ಫುಲ್ ನೋಡ್ರಿ ಸ್ಟೂಡೆಂಟ್ಸ್. ಎ ಮೈನಸ್ ಈ ಫಾರ್ಮ್ ಕಂಡೀಷನ್ ಎಸ್ ಮೈನಸ್ ಎದ ಇಲ್ಲಿ ಫಾರ್ಮುಲಾ ಪ್ರಕಾರ ಯೂಸ್ ಮಾಡ್ತಾ ಇರೋದು ಮತ್ತೇನಿಲ್ಲ. ಈಗ ಏನಾಗ್ತದ ಎಸ್ ಸ್ಕ್ವೇರ್ ಬೈ ಎ ಬಿ ಸಿ ಆಗ್ತದ. ಎಸ್ ಸ್ಕ್ವೇರ್ ಬೈ ಎ ಬಿ ಸಿ ಅಂದ್ರೆ ದಿಸ್ ಆಪ್ಷನ್ ಇಸ್ ಸಿ. ಆನ್ಸರ್
ನಿಮಗೆ ಫಾರ್ಮುಲಾ ಗೊತ್ತಾಗೋ ತನಕ ನಿಮ್ಗೆ ಏನು ಗೊತ್ತಾಗಲ್ಲ ಸ್ಟೂಡೆಂಟ್ಸ್. ಯಾಕಂದ್ರೆ ನಿಮ್ಗೆ ನ್ಯೂ ಚಾಪ್ಟರ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತದ. ಸ್ವಲ್ಪ ಎಲ್ಲಿ ತಿಳಿತಿದಿಲ್ಲ ಸ್ವಲ್ಪ ಪಾಸ್ ಮಾಡಿ ನೋಡಿ ಅಂದ್ರೆ ಅರ್ಥ ಆಗ್ತದೆ. ನೆಕ್ಸ್ಟ್ ನೋಡಿ ಯಾವುದು cot if students in the next problem, if cot of a by 2 equal to b plus c by a, then the triangle abc is first one a is isosceles ಮತ್ತು second one equilateral, third one right angled, fourth one none of these ಅಂತ ಕೊಟ್ಟ. ಈಗ ಫಸ್ಟ್ ನೋಡಿ ಅಬ್ಸರ್ವ್ ದ ಪ್ರೂಫ್ ಏನ್ ಕೊಟ್ಟ ನೋಡ್ರಿ, cot of a by 2 equal to b plus c by 2. ಓಕೆ, ಈಗ cot of a by 2 a by 2 ಬರೀತೀನಿ. b ಅಂತಂದ್ರ sin b ಅಂತ ಯೂಸ್ ಆಗ್ತದ, c ಅಂತಂದ್ರ sin c, a ಅಂತ 2 ಅಬ್ಸರ್ವ್ ಮಾಡಿ, ಸಾರಿ a ಆಗ್ತದೆ, a ಅಂದ್ರೆ sin a ಆಗ್ತದೆ. ಈಗ ಅಬ್ಸರ್ವ್ ಮಾಡ್ರಿ, cot of a by 2, ಈಗ ಈ ಫಾರ್ಮುಲಾ s ಪ್ಲಸ್ s ಅಂದ್ರೆ 2c s c ಅಂದ್ರೆ 2 sin of b plus c by 2 into cos ಯಾವುದು b minus c by 2 ಡಿವೈಡೆಡ್ ಬೈ ಯಾವುದು sin a ಫಾರ್ಮುಲಾ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ 2 into sin a by 2 into cos a by 2 ಫಾರ್ಮುಲಾ ಹೌದಾ, ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್. ಈಗ ಏನಾಗುತ್ತೆ ನೋಡ್ರಿ, cos ಆಫ್ a by 2 ಡಿವೈಡೆಡ್ ಬೈ sin ಆಫ್ a by 2 ಈಕ್ವಲ್ ಟು ಏನದ, ಈಗ ಅಬ್ಸರ್ವ್ ಮಾಡ್ರಿ 2 cut 2 sin ಆಫ್ b ಪ್ಲಸ್ c by 2 ನನ್ನ ಹೆಂಗ್ ಬರೀತೀನಿ, ಯಾವುದು cos ಆಫ್ a by 2 into cos ಆಫ್ b minus c by 2 ಡಿವೈಡೆಡ್ ಬೈ ಏನದ 2 sin ಆಫ್ a by 2 into cos ಆಫ್ b, ಸಾರಿ a by 2 ನೇ cos ಆಫ್ a by 2. ಏನಾಗತ್ತೆ ನೋಡ್ರಿ, ಈ ನಾನು ಬರಿತಾ ಇರೋದು ನಿಮಗೆ ಕ್ಲಿಯರ್ ಆಗ್ಲಿಲ್ಲ ಅಂತ ಇದು ಬರೋದು ಯಾವುದು cos ಆಫ್ a by 2 ಅಂತಂದ್ರೆ ನಾ ಏನ್ ಬರ್ದೆ, cos ಆಫ್ b minus c by 2. ಈಗ ಅದನ್ನ ನಾನು ಯೂಸ್ ಮಾಡ್ತಾ ಇರೋದು a by 2 ಈಕ್ವಲ್ ಟು b minus c by 2. ಇಲ್ಲೇ a ಪ್ಲಸ್ c ಈಕ್ವಲ್ ಟು b ಆಯ್ತು, ಬಟ್ a ಪ್ಲಸ್ b ಪ್ಲಸ್ c ಈಕ್ವಲ್ ಟು 5. therefore b ವ್ಯಾಲ್ಯೂ ಏನಾಗ್ತದೆ 5/2 ಆಗ್ತದೆ. 5/2 ಅಂದ್ರೆ 5/2 ಅಂತಂದ್ರೆ ನೋಡೋ ಇಟ್ಸ್ ಯಾವುದು ರೈಟ್ ಆಂಗಲ್ ಟ್ರಯಾಂಗಲ್. ಇಟ್ಸ್ ಆನ್ಸರ್ ಈಸ್ ಸಿ, ಆನ್ಸರ್ ಸಿ ಆಗ್ತದೆ. ಇಟ್ಸ್ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಇದು ಏನಾಗ್ತದ, ಇದು ಒಂದು ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ ಇದೆ. ಅದು ಏನದ ಅಂದ್ರೆ ಇಫ್ ಇನ್ ಟ್ರಯಾಂಗಲ್ ಎ ಬಿ ಸಿ ಏನ್ ಕೊಟ್ಟ ನೋಡ್ರಿ, cos a ಡಿವೈಡೆಡ್ ಬೈ a ಕೊಟ್ಟಾನ, cos b ಡಿವೈಡೆಡ್ ಬೈ b ಕೊಟ್ಟಾನ, cos c by a ಕೊಟ್ಟಾನ. then the triangle is, first one is the right angle triangle, second one b obtuse angled, third one c equilateral triangle, third one, fourth one isosceles ಅಂತ ಕೊಟ್ಟಾನ. ಇದು ಏನದ ಒಂದು ಫಾರ್ಮುಲಾ ಅದ, a ಈಕ್ವಲ್ ಟು b ಈಕ್ವಲ್ ಟು c ಇತ್ತಂದ್ರ ನೋಡು ಏನದ, ದ ಟ್ರಯಾಂಗಲ್ ಈಸ್ ಯಾವುದು equilateral. equilateral ಅಂದ್ರೆ ಆನ್ಸರ್ ಇಸ್ ಸಿ, ಆನ್ಸರ್ ಇದು ಸಿ ಆಗ್ತದೆ. ಇದು ಒಂದು ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ ಅದ, ಯಾವುದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂತೀವಿ. ಡೈರೆಕ್ಟ್ ಅನ್ನೋಕ್ಕಿಂತ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಈಗ ನೆಕ್ಸ್ಟ್ ನೋಡಿ ಯಾವುದು 3/2 ಅಂತ. ಇಲ್ಲೇ ಸ್ವಲ್ಪ ಏನದ ನೋಡ್ರಿ, ಇನ್ ಅ ಟ್ರಯಾಂಗಲ್ ಎ ಬಿ ಸಿ, ಯಾವುದು ಇನ್ ಅ ಟ್ರಯಾಂಗಲ್ ಎ ಬಿ ಸಿ ಹೌದಾ,
cos A plus cos B plus cos C equal to 3 by 2 ಕೊಟ್ಟಾನ. Then the triangle is first one is isosceles, ಎರಡನೇದು right angle triangle, third one equilateral triangle, fourth one none of these ಅಂತದ. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, ನನ್ ಆಫ್ ದೀಸ್ ಅದ ಮತ್ತು ಇಕ್ವಿಲೇಟರಲ್ ಟ್ರಯಾಂಗಲ್ ಅದ, ಇವೆಲ್ಲ ಅದ. ಈಗ ಫಸ್ಟ್ ನೋಡ್ರಿ, ಈಗ ಬರಿಬೇಕಾಗಿದ್ರೆ ಫಸ್ಟ್ ಕೇರ್ಫುಲ್ ನೋಡ್ರಿ. ಈಗ ನಾನು ಎರಡು ಹೇಳ್ತೇನೆ ಇಲ್ಲೇ ಒಂದು ಕಂಡೀಷನ್ಸ್ ಅಲ್ಲೇ. ಒಂದು ಕಾಸ್ ಎ ಅದ, ಕಾಸ್ ಬಿ ಅದ, ಕಾಸ್ ಸಿ ಅದ 3/2. ಈಗ ಕಾಸ್ ಅಬ್ಸರ್ವ್ ಮಾಡ್ರಿ, ಕಾಸ್ ಎ ಫಾರ್ಮುಲಾ ಅಂತೂ ಗೊತ್ತದ, ಯಾವುದು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2bc ಪ್ಲಸ್, ಓಕೆ, ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಯಾವುದು 2ac ಪ್ಲಸ್ ಕಾಸ್ ಸಿ ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಬೈ 2ab ಈಕ್ವಲ್ ಟು ಏನದ 3/2 ಅದ. ಅಬ್ಸರ್ವ್ ಮಾಡಿ ಏನದ ಅಂದ್ರೆ ಎ ಇಂಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಬಿ ಇಂಟು ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಓಕೆ, ಈ ಕಂಡೀಷನ್ದಾಗ ಯೂಸ್ ಮಾಡ್ತೀವಿ. ಈಗ ಒಂದು ಫಾರ್ಮುಲಾ ಆಗ್ತದ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಪ್ಲಸ್ 3bc. ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಇಂಟು ಯಾವುದು ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಇಂಟು ಬಿ ಪ್ಲಸ್ ಸಿ ಮೈನಸ್ ಎ ಪ್ಲಸ್ ಸಿ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ಸಿ ಪ್ಲಸ್ ಎ ಮೈನಸ್ ಬಿ ಪ್ಲಸ್ ಯಾವುದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಮೈನಸ್ ಯಾವುದು ಸಿ ಈಕ್ವಲ್ ಟು 0 ಇಸ್ ಇಕ್ವೇಶನ್ ನಂಬರ್ 1. ಅದನ್ನ ಯೂಸ್ ಮಾಡ್ತೀವಿ ಏನಂತ, ಇನ್ ಯಾವುದು ಇನ್ ಟ್ರಯಾಂಗಲ್ ಬಿ ಪ್ಲಸ್ ಸಿ ಮೈನಸ್ ಎ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಎಕ್ಸೆಟ್ರಾ ಅಂಡ್ hence the equation 1 will be ಯಾವುದು will, should ಅಥವಾ hold good. ಅಬ್ಸರ್ವ್ ಮಾಡ್ರಿ, if each factor is ಏನಿರ್ತಾವು 0 ಆಗಿರ್ತಾವು, so that a equal to b equal to c ಅಂದ್ರೆ ಇಟ್ಸ್ ಅ equilateral triangle ಅಂದ್ರೆ ನೋಡೋಣ ಸಿ. ಇಲ್ಲ ಅಂದ್ರ ಅಥವಾ ನಿಮಗೆ ಇದು ಈ ಫಾರ್ಮುಲಾ ಕನ್ಫ್ಯೂಸ್ ಆಗಿತ್ತ ಅಂದ್ರ ಆರ್ ಅಂತ ಬರೆದಿರ್ತೀನಿ ನೋಡಿ ಸ್ಟೂಡೆಂಟ್ಸ್, ಆರ್ ಅಂತ ನಿಮಗ್ ಗೊತ್ತಿರಬೇಕು. ಏನಂದ ಟ್ರಿಕ್ ಒಂದು ಗೊತ್ತಿರಬೇಕು, ಏನಂತ ಅಂದ್ರೆ ಒನ್ ಮೋರ್ ಟ್ರಿಕ್ ಯಾವ್ದಂದ್ರ ಎ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ ಈಕ್ವಲ್ ಟು ಅನ್ನೋದು ಇದು ಗೊತ್ತಿರ್ಬೇಕು. ಯಾವುದು 60 ಡಿಗ್ರಿ, ಹೌದಾ? ಸೊ ಈ ಸ್ಯಾಟಿಸ್ಫೈ ದ ಗಿವನ್ ಕಂಡೀಷನ್ಸ್ ಅಂದ್ರೆ ಸ್ಯಾಟಿಸ್ಫೈ ಆಗಿರ್ಬೇಕು. ಯಾವುದು ಸ್ಯಾಟಿಸ್ಫೈ ದಿ ಯಾವುದು ಗಿವನ್ ಕಂಡೀಷನ್, ಹೌದಾ? ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂದ್ರೆ ಏನದ ಅದು ಈಕ್ವಲ್ ಆಯ್ತು ಏನೈತೆ ನೋಡೋಣ. ಈಗ ಫಸ್ಟ್ ಏನ್ ಕೊಡೋಣ, ಕಾಸ್ ಎ ಪ್ಲಸ್ ಕಾಸ್ ಬಿ ಪ್ಲಸ್ ಕಾಸ್ ಸಿ ಈಕ್ವಲ್ ಟು 3/2. ಅಬ್ಸರ್ವ್ ಮಾಡ್ರಿ, ಕಾಸ್ ಎ ನು 60 ಆಗ್ತದ, ಕಾಸ್ ಬಿ ನು 60 ಆಗ್ತದ, ಕಾಸ್ ಸಿ ನು 60 ಆಗ್ತದ, ಈಕ್ವಲ್ ಟು 3/2. ಓಕೆ, ಅಂದ್ರೆ 1/2 ಪ್ಲಸ್ 1/2 ಪ್ಲಸ್ 1/2 ಈಕ್ವಲ್ ಟು 3/2. ನೋಡೋಟ 3/2 ಈಕ್ವಲ್ ಟು 3/2 ನೋಡೋಟ ಈಕ್ವಲ್ ಆಯ್ತು. ಈಕ್ವಲ್ ಅಂದ್ರೆ ನೋಡೋಟ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಕ್ಲಿಯರ್ ಆದ್ರಿ? ಇಸ್ ಆನ್ಸರ್ ಈಸ್ ಸಿ. ಈ ತರ ಯೂಸ್ ಮಾಡಿ ಟ್ರಿಕ್. ಕ್ಲಿಯರ್ ಆದ್ರಿ? ಈಗ ಏನಂದ್ರೆ P
P1, P2, P3 are the altitudes of the triangle from the vertices A, capital A, B, C, and delta is the area of the triangle. Full stop. The value of 1 by P1 plus 1 by P2 minus 1 by PQ becomes is A0 second one to AB divided by A plus B plus C into delta, third one C A2 AB into cos square of C by 2 divided by A plus B plus C into delta, fourth one 2AB into sine square of C by 2 divided by A plus B plus C into delta. ಈಗ ಅಬ್ಸರ್ವ್ ಮಾಡ್ರಿ ಫಸ್ಟ್ ನೋಡ್ರಿ ಏನದ ಅಂದ್ರೆ ಕೊಟ್ಟಿರುವಂತ ಕಂಡೀಷನ್ಸ್ ಏನದ 1 by P1 plus 1 by P2 minus 1 by PQ. ಈಗ ಅದನ್ನ ನಾನು ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ 1 by P1 ಅಂದ್ರ A by 2 ಡೆಲ್ಟಾ, ಹಂಗ 1 by P2 ಅಂತಂದ್ರ B by 2 ಡೆಲ್ಟಾ, ಹಂಗ 1 by P3 ಅಂತಂದ್ರ C by 2 ಡೆಲ್ಟಾ. ಓಕೆ, ಈಗ ಏನಾಗ್ತದೆ ನೋಡ್ರಿ 1 by P1 plus 1 by P2 ಓಕೆ ಪ್ಲಸ್ 1 by P3. ಆಕ್ಚುಲಿ ಇಲ್ಲಿ ಪ್ಲಸ್ ಆಗ್ಬೇಕದು, ಪ್ಲಸ್ ಮಿಸ್ ಆಗಿದೆ, ಪ್ಲಸ್ ಈಕ್ವಲ್ ಟು 1 by 2 ಡೆಲ್ಟಾ ಏನದ A plus B minus C. ಸಾರಿ ಮೈನಸ್ ಅದು ಕರೆಕ್ಟ್ ಅದ, ಸಾರಿ ಮೈನಸ್ ಓಕೆ. ಈಗ ಅಬ್ಸರ್ವ್ ಮಾಡ್ರಿ 2 ಡೆಲ್ಟಾ A plus B minus ಪ್ಲಸ್ C minus 2C ಬರಿಬೋದಾ, ಪ್ಲಸ್ C minus 2C ಮಾಡಿದ್ರೆ ಮತ್ತೆ ಮೈನಸ್ C ನ ಆಗ್ತದ ಅಡ್ಜಸ್ಟ್ಮೆಂಟ್. ಓಕೆ, ಹಂಗಂದ್ರ ಏನಾಗ್ತದ ಇದು 2S ಆಗ್ತದ. A plus B plus C ಫಸ್ಟ್ ಸ್ಟಾರ್ಟಿಂಗ್ ಬರ್ದೆ ಹೇಳಿದ್ನಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಬೇಸಿಕ್ ಫಾರ್ಮುಲಾ A plus B plus C ಡಿವೈಡೆಡ್ ಬೈ 2S equal ಅಂದ್ರೆ 2S equal to ಅಂತ ಯೂಸ್ ಮಾಡಿದ್ ಗೊತ್ತಾ, S equal to A plus B plus C by 2. ಈ 2 ಈ ಕಡೆ ಹೋದ 2S equal to A plus B plus C ಅಂತ ಹೇಳಿದ್ದೆ ಫಸ್ಟ್ಗೆ, ಮೈನಸ್ 2C divided by 2 delta as S minus C. ಅಬ್ಸರ್ವ್ ಮಾಡ್ರಿ, ಈಸ್ ಇನ್ ದಿ ಯಾವುದು ನ್ಯೂಮರೇಟರ್. ಓಕೆ, ಇಲ್ಲಿ ಬರೋದ ನೆಕ್ಸ್ಟ್ ಕಂಡೀಷನ್ಸ್. ಅವಾಗ ಏನಾಗ್ತದ, ವಿ ಮಸ್ಟ್ ಗೆಟ್ cos square of C by 2 ಓನ್ಲಿ ಏನಾಗ್ತದ S minus C by delta. ಇದು ನೆಕ್ಸ್ಟ್ ಇಲ್ಲದ ಏನಾಗ್ತದ S into S minus C AB divided by S into delta AB. Next 2AB into square root of ಏನಾಗ್ತದ S into S minus C by ಏನಾಗ್ತದ AB, ಆಮೇಲೆ ಹೋಲ್ ಸ್ಕ್ವೇರ್ ಆಗ್ತದೆ. ಈಗ ಏನಾಗ್ತದೆ ಲಾಸ್ಟ್ ಆನ್ಸರ್ 2AB divided by A plus B plus C into delta into ಯಾವುದು cos square of C by 2. ಈಗ ಏನಾಗ್ತದೆ 2AB cos square of C by 2 ಅಂದ್ರೆ ಇಟ್ಸ್ ಆಪ್ಷನ್ ಇಸ್ C. ಆನ್ಸರ್ ಯಾವ್ದಾಗ್ತದೆ, ಆನ್ಸರ್ ಇಸ್ C. ನೆಕ್ಸ್ಟ್ ನೋಡಿ ಏನದ
suppose the angles, observe ಮಾಡಿ, suppose the angles ಯಾವ್ದು ಕೊಟ್ಟಾನ, triangle ABC are in AP. AP means is arithmetic progressions and sides B and C satisfy B is to C equal to root 13 is to root 2. Then the angle A is, first one A is 90 degree, option B is 75 degree, option C is 60 degree, option D is 45 degree. Okay, ಈಗ ಏನು ಕೊಡೋಣ, B is to C equal to root 3 is to root 2. ಅದನ್ನ ನಾವು ಹಿಂಗೆ ಬರಿತೀವಿ ರೇಷೋದಾಗ, B by C equal to root 3 by root 2. ಓಕೆ, ಸೊ B ಅಂತಂದ್ರೆ ನಮ್ಗೆ ಗೊತ್ತದ ಸೈನ್ B ಅಂತ, C ಅಂತಂದ್ರೆ ಸೈನ್ C ಅಂತ, ಈಕ್ವಲ್ ಟು ಯಾವ್ದ ರೂಟ್ 3 by root 2. ಈಗ ಅದನ್ನ ನಾವು ಬರೀತಾ ಇರೋದು ಸೈನ್ B by ಸೈನ್ C ಈಕ್ವಲ್ ಟು, ನಾನು ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ, ಏನಂತ ರೂಟ್ 3 by 2 ಅಂತ ಬರೀತೀನಿ, ಇಲ್ಲಿ 1 by root 2 ಅಂತ ಬರೀತೀನಿ. ಸೊ ಕಂಡೀಷನ್ಸ್ ಇಲ್ಲಿ ಏನಾಗ್ತದ, ಸೈನ್ B ಅಂತಂದ್ರ ರೂಟ್ 3 by 2 ಆಗ್ತದ, ಅಂಡ್ ಸೈನ್ C ಅಂದ್ರ 1 by 2 ರೂಟ್ 2 ಆಗ್ತದೆ, 1 by root 2. ಅಂದ್ರ ಈಗ ಸೊ B ವ್ಯಾಲ್ಯೂ ಕೇಳೋಣ, ಅಂದ್ರೆ B is, so B and C satisfied, so B is 60 degree ಆಗ್ತದ and C is 45 degree ಆಗ್ತದ. ನೋ ಡೌಟ್ A ವ್ಯಾಲ್ಯೂ ಎಷ್ಟು ಆಗ್ತದ, 75 degree. The option is second one. Answer is B. Okay, ಕ್ಲಿಯರ್ ಆದ್ರೆ ಈ ಕಾನ್ಸೆಪ್ಟ್. ಈ 2 ನೋಡಿ ಅಬ್ಸರ್ವ್ ಮಾಡಿ, ಈ ನಾನು 2 ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ನ್ಯೂಮರೇಟರ್ ಅಂತ ಹೇಳಿ, ಈ 2 ನ ರೂಟ್ 2 ಬರೆದ್ರೆ ರೂಟ್ 2 ಕ್ಯಾನ್ಸಲ್, ಒಂದು ರೂಟ್ 2 ಕ್ಯಾನ್ಸಲ್ ಆಗ್ತದ, ಮತ್ತೆ ಹೊಳಿದ್ದೇನೆ, ಇದ ಆನ್ಸರ್. ಕ್ಲಿಯರ್ ಆದದೆ. ನೆಕ್ಸ್ಟ್ ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಫಸ್ಟ್ ಏನೇನ್ ಕೊಟ್ಟ ನೋಡ್ರಿ ಇಲ್ಲೇ ಸ್ಟೂಡೆಂಟ್ಸ್, ಪ್ರೂಫ್ ಅಂತ ಬರದ. ಇನ್ನೆ ಇಫ್ ಇನ್ ಎ ಟ್ರಯಾಂಗಲ್ ABC ಏನ್ ಕೊಡೋಣ, A ಸ್ಕ್ವೇರ್ ಕಾಸ್ ಸ್ಕ್ವೇರ್ A equal to B square plus C square, then A less than 5 by 4, 5 by 4 less than A less than 5 by 2, A greater than 5 by 2, A equal to 5 by 2 ಅಂತ ಕೊಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ನಾನು ಬರೀತಾ ಇರೋದು ಕಾಸ್ ಸ್ಕ್ವೇರ್ A ಅಂತ ಬರೋದ್ನ ಅಂದ್ರೆ ಏನಾಗ್ತದೆ ನೋಡ್ರಿ, B ಸ್ಕ್ವೇರ್ ಪ್ಲಸ್ C ಸ್ಕ್ವೇರ್ ಡಿವೈಡೆಡ್ ಬೈ ಯಾವುದು A ಸ್ಕ್ವೇರ್ ಆಗ್ತದೆ. ಓಕೆ, ಹಂಗಂದ್ರ ಕಾಸ್ ಸ್ಕ್ವೇರ್ ಈಸ್ ಲೆಸ್ ದನ್ 1 ಆಗ್ತದ, B ಸ್ಕ್ವೇರ್ ಪ್ಲಸ್ C ಸ್ಕ್ವೇರ್ ಮೈನಸ್ A ಸ್ಕ್ವೇರ್ is less than of 0 ಅನ್ನಂಗ. ಹಂಗಂದ್ರ ಕಾಸ್ A ವ್ಯಾಲ್ಯೂ 0 ಆಯ್ತಂದ್ರ A ಬಿಲಾಂಗ್ಸ್ ಟು, ಹಂಗಂದ್ರ 5 by 2, 5 ಒಳಗೆ ಇರ್ತದ, ಅಂದ್ರೆ is A is less greater than of 2 ಒಳಗೆ ಇರ್ತದ, ಅಂದ್ರೆ ನೋಡೋಟ್ ಇಸ್ ಆಪ್ಷನ್ is C. The answer is C. C ಆಗ್ತದ ಆನ್ಸರ್. ಇನ್ನು ನೆಕ್ಸ್ಟ್ ನೋಡ್ರಿ, ಯಾವುದು ಕಂಡೀಷನ್ಸ್ ಯಾವ್ದು ಹೇಳೋಣ, the length of the sides ಅಂತ ಕೊಟ್ಟಾನೆ, the length of the sides. okay, the length of the sides of a triangle are x, y and ಯಾವುದು square root of x square plus y square plus xy. To stop, the measure of the greatest angle is 120 degree, first one, second one 150 degree, third one 135 degree, fourth one 90 degree. ಈಗ ಅಬ್ಸರ್ವ್ ಮಾಡಿ, ಇಲ್ಲೇ ಫಸ್ಟ್ ನೋಡಿ, ಈಗ ಕಂಡೀಷನ್ ಏನದ ಅಂದ್ರೆ, ಫಸ್ಟ್ ಲೆಟ್ A equal to x ಅಂತ ತಗೋತೀನಿ, B equal to y, ಹಂಗಂದ್ರೆ C equal to ಏನ್ ಮಾಡ್ತಾ ಇದ್ದು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಅಂತ ಯೂಸ್ ಮಾಡ್ತಾ ಇದ್ರು. ಓಕೆ, ಹಂಗಂದ್ರ ಕಾಸ್ C equal to A square plus B square minus C square divided by 2AB. ಅಂದ್ರೆ ಏನರ್ಥ,
ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ರೂಟ್ ರಿಮೂವ್ ಮಾಡಿ ಬರ್ದು ಬಿಡ್ರಿ ಮಲ್ಟಿಪ್ಲೈ ಮಾಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಡಿವೈಡೆಡ್ ಬೈ 2xy ಅಂದ್ರೆ ಏನಾಗ್ತದ ಎಲ್ಲಾ ಕ್ಯಾನ್ಸಲ್ ಆಗಿ -1/2 ಸಿಗ್ತದ ಅಂದ್ರೆ -1/2 cos c ಅಬ್ಸರ್ವ್ ಮಾಡಿ cos c is -1/2 ಅಂದ್ರೆ cos c is 120 degree so 120 degree so ಆನ್ಸರ್ ಯಾವುದು ಅಂದ್ರೆ ಎ ಅಂದ್ರೆ ಅಬ್ಸರ್ವ್ ಮಾಡ್ರಿ ಇಲ್ಲಿ ಬರ್ತದೆ cos c equal to cos 120 degree so ಅಂದ್ರೆ c value is 120 degree ಓಕೆ ಈ ತರ ಏನದಲ್ಲ ಕಾನ್ಸೆಪ್ಟ್ ಎಲ್ಲ 1 by 1 ಯೂಸ್ ಮಾಡ್ತೀವಿ ಅದರಲ್ಲೇ ನಾವು ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಆಗಿರ್ಬೋದು ಮತ್ತು ಯಾವುದು ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್ ಏರಿಯಾ ಆಫ್ ಟ್ರಯಾಂಗಲ್ಸ್ ಓಕೆ ಥ್ಯಾಂಕ್ ಯು